ಸರ್ 22 ದಿವಸದಿಂದ ಪ್ರೊಟೆಸ್ಟ್ ಮಾಡ್ತಾಯಿದ್ರು ಡೆಲ್ಲಿಯಲ್ಲಿ. ಇದ್ದಕ್ಕಿದ್ದಂಗೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ ಹೇಳ್ತಾರೆ, ಅಪವಾದ ಇದೆ, ನಕಲಿ ಪೊಲೀಸರು ಕೂಡ ಬಂದಿದ್ದರು ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಮುಖ್ಯವಾಗಿ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಇಂದ ಪ್ರತಿನಿಧಿಸಿ ಹೇಳ್ತಾ ಇದ್ದೇನೆ. ನಾವು 22 ದಿನದಿಂದನೂ ಕೂಡ ನಮ್ಮ ವಿದ್ಯಾರ್ಥಿ ನಾಯಕರುಗಳು ಉಪ ಸತ್ಯಾಗ್ರಹವನ್ನು ಕೂತಿದ್ದಾರೆ. ವಾಂಗ್ಚುಕ್ ಅವರು ಕೂಡ ಸೋನಮ್ ವಾಂಗ್ಚುಕ್ ಅವರು ಕೂಡ ಉಪ ಸತ್ಯಾಗ್ರಹವನ್ನು ಕೂತಿದ್ದಾರೆ. ನಮ್ಮದು ಪ್ರಜಾಪ್ರಭುತ್ವ ದೇಶ. ಮೊದಲನೇದಾಗಿ ಪ್ರಜಾಪ್ರಭುತ್ವದೊಳಗಡೆ ನಾವು ಪ್ರಶ್ನಿಸುವಂತಹ ಮತ್ತು ನಮ್ಮ ಹೋರಾಟವನ್ನು ದಾಖಲಿಸುವಂತಹ, ತಪ್ಪು ನಡೆದಾಗ ಕೇಳುವಂತಹ ನಮಗೆ ಸ್ವಾತಂತ್ರ್ಯ ಇದೆ. ಆದರೆ ದೆಹಲಿಯಲ್ಲಿ ನಡೆದಂಥ ಈ ಕೃತ್ಯ ಏನು ಶಾಂತಯುತವಾಗಿ ನಡೆದಂಥ ಹೋರಾಟಕ್ಕೆ ಈ BJP ಸರ್ಕಾರದ ಪ್ರಧಾನಮಂತ್ರಿಗಳು ಅಲ್ಲಿ ಅವರ ಗೂಂಡಗಳೆಲ್ಲ ಸೇರಿ ಅವರ ಮೇಲೆ ದಾಳಿ ಮಾಡುವಂತಹ ಈ ಗಣಂದಾರಿ ಕೆಲಸವನ್ನು ಮಾಡಿದಾರಲ್ಲ, ಇದನ್ನು ಫಸ್ಟ್ ಆಫ್ ಆಲ್ ನಾವು ಖಂಡಿಸ್ತೇವೆ. ನಮ್ಮ ಉಪವಾಸ ಸತ್ಯಾಗ್ರಹಕ್ಕೆ ಬೆಲೆ ಕೊಡದೇನೆ ನೀವು ಬಂದು ಒಂದು ಸಾಂತ್ವನದ ಮಾತುಗಳನ್ನು ಹೇಳ್ದೇನೆ ವಿದ್ಯಾರ್ಥಿಗಳ ಮೇಲೆ ಬಂದಂಥ ಯುವಕರ ಮೇಲೆ ಮರಣಾಂತಿಕವಾಗಿ ದಾಳಿ ಮಾಡಿದಾರಲ್ಲ. ಇನ್ನೂ ಅನೇಕ ಜನ 20ಕ್ಕೆ ಹೆಚ್ಚು ಜನ ಇವತ್ತು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಆಸ್ಪತ್ರೆ ಒಳಗಡೆ. ಇದಕ್ಕೆ ಯಾರು ಹೊಣೆ? 20 ಜನರನ್ನು ಕೊಲ್ಲೋದಕ್ಕೆ ಕಾರಣ ಆದಂಥ ನಿಮ್ಮ ಧರ್ಮೇಂದ್ರ ಪ್ರಧಾನ್ ಇವರು ಫಸ್ಟು ತಲೆದಂಡ ಕಟ್ಟಬೇಕು, ಇವರು ರಾಜೀನಾಮೆ ಕೊಡಬೇಕು. ಇವರು ರಾಜೀನಾಮೆ ಕೊಟ್ಟು ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವರನ್ನು ಜೈಲಿಗೆ ಹಾಕಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವರನ್ನು ರಕ್ಷಣೆ ಮಾಡಿಕೊಂಡು ವಿದ್ಯಾರ್ಥಿ ಮುಖಂಡರುಗಳಿಗೆ, ವಿದ್ಯಾರ್ಥಿಗಳಿಗೆ ಒಂದು ಕ್ಷಮೆಯನ್ನು ಕೋರದೇನೆ ಇರತಕ್ಕಂಥದ್ದು ಪ್ರಧಾನಮಂತ್ರಿ ಅವರು, ಇದು ನ್ಯಾಯವೇ? ನೀವು ಯಾವ ಸಂವಿಧಾನವನ್ನು ಮುಂದೆ ಇಟ್ಕೊಂಡು ಬಂದ್ರಿ ಅದೇ ಸಂವಿಧಾನವನ್ನು ಇವತ್ತು ನಾವು ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದೀರಲ್ಲ. ನೀವುಗಳು ನಿಮ್ಮ ಹಕ್ಕನ್ನು ಹೇಗೆ ಚಲಾಯಿಸ್ತೀರಿ? ಮತ್ತೆ ನಮ್ಮ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥ ಈ ದಾಳಿ ಯಾವ ಪ್ರಜಾಪ್ರಭುತ್ವದೊಳಗಡೆ ನಿಮಗೆ ರೈಟ್ಸನ್ನು ಕೊಟ್ಟಿದೆ? ಹೇಗೆ ನಿಮ್ಮ ಗೂಂಡಗಳೆಲ್ಲ ಬಂದ್ಬಿಟ್ಟು ಕಲ್ಲುಗಳನ್ನು ತಗೊಂಡು, ಮಳೆಗಳನ್ನು ತಗೊಂಡು ಹೊಡೆದ್ರೆಲ್ಲ ವಿದ್ಯಾರ್ಥಿ ಮುಖಂಡರುಗಳಿಗೆ ನಾವು ಹೇಗೆ ನಿಮ್ಮನ್ನು ಸಹಿಸಬೇಕು? ಮುಂದಿನ ದಿನಗಳಲ್ಲಿ ನಿಮಗೆ ನಾವು ಸರಿಯಾದ ಉತ್ತರವನ್ನು ಕೊಡ್ತೇವೆ. ಇವತ್ತು ನಾವು ರಾಜಭವನ ಚಲವನ್ನು ಮಾಡಬೇಕಾಗಿದೆ, ಆದರೆ ನೀವು ಪೊಲೀಸರುಗಳ ಮೇಲೆ ಏನು ಪ್ರೆಷರನ್ನು ಹಾಕಿ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ನೀವು ಇದಕ್ಕಾಗಿಯೇ ನೀವು ಪ್ರಧಾನಮಂತ್ರಿ ಆಗಿದ್ದೀರಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇದೆ. ಕೂಡಲೇ ನೀವು ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆಯನ್ನೇ ಹೊತ್ತು ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ ಕ್ಷಮೆಯನ್ನು ಕೇಳಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡೋದ್ರ ಮೂಲಕ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನಮ್ಮ ಹೋರಾಟ ನೀವು ನಿಮ್ಮ ಸರ್ಕಾರ, ನಿಮ್ಮ ಧರ್ಮೇಂದ್ರ ಪ್ರಧಾನ್ ತೊಲಗುವವರೆಗೂ, ಅವ್ರು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ ಅಂತ ಹೇಳ್ತಾ ಇದ್ದೇನೆ. ಸರ್, ಅದೇ ರೀತಿ BJP ಅವ್ರು ಏನು ಹೇಳ್ತಾರೆ ಅಂದರೆ, ಜಂತರ್ ಮಂತರ್ ಲಾಠಿ ಚಾರ್ಜ್ ಮಾಡಿಲ್ಲ, ನಾವು ಮೋದಿಯವ್ರ ಮನೆ ಹತ್ರ ಲಾಠಿ ಚಾರ್ಜ್ ಮಾಡಿಲ್ಲ. ಯಾವಾಗ ಸಂಸದ ಆವರಣದಲ್ಲಿ ಒಂದು ಸೆನ್ಸಿಟಿವ್ ಪ್ಲೇಸ್ ಇರುತ್ತೆ ಅಲ್ಲಿಗೆ ವಿದ್ಯಾರ್ಥಿಗಳು ಬಂದಾಗ ವಾರ್ನಿಂಗ್ ಮಾಡಿ ನಾವು ಲಾಠಿ ಚಾರ್ಜ್ ಮಾಡಿದ್ದೀವಿ ಅಂತ ಡೆಲ್ಲಿ ಕಮಿಷನರ್ ಹೇಳಿದ್ದಾರೆ. ಇಲ್ಲ, ಇವರು ಡೆಲ್ಲಿ ಕಮಿಷನರ್ ಹೇಳಿದರು ಅಥವಾ ಇವರು ಹೇಳಿದರು ಸೃಷ್ಟಿ ಮಾಡಿಸಿದರು, ಅದು ಪ್ರಶ್ನೆ ಅಲ್ಲ ಇಲ್ಲಿ. ಆದರೆ ಸೆನ್ಸಿಟಿವ್ ಪ್ಲೇಸ್ಗಳನ್ನು ಗುರುತಿಸಬೇಕಾದಂಥ ಸಂದರ್ಭದಲ್ಲಿ ನೀವು ಕರ್ಕೊಂಡ್ಬಂದಂಥ ಗೂಂಡಗಳು ಮಾಡಿರ್ತಕ್ಕಂಥ ಕೃತ್ಯ ಇದು. ಅಷ್ಟೇ ಅಲ್ಲ, ಪೊಲೀಸರನ್ನ ಹೆಸರಿನಲ್ಲಿ ಪೊಲೀಸರನ್ನ ನಕಲಿ ಪೊಲೀಸರುಗಳನ್ನ ಅಂತೇಳಿ ಕರ್ಕೊಂಬಂದು ನಿಮ್ಮ ಬೇರೆ ಬೇರೆ ಗೂಂಡಗಳನ್ನ ಕರ್ಕೊಂಬಂದು ದಾಳಿ ಮಾಡಿಸಿದ್ರಲ್ಲ, ಯಾವುದು ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಮಾತ್ರ ಮಾಡಲಿಲ್ಲ, ಎಲ್ಲ ಪ್ಲೇಸ್ಗಳಲ್ಲಿ ಮಾಡಿರೋದು. ಯಾಕೆ ನೀವು ಬಂದು ಒಂದು ಅಡ್ರೆಸ್ ಮಾಡಬೇಕಾಗಿತ್ತು? ನಿಮ್ಮ ಸಭೆಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾಕೆ ಬರಲಿಲ್ಲ? ಆ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳು ಬರೋದಕ್ಕೆ ಸಿದ್ಧರಾಗಿದ್ದು, ಆ ಕಾರಣಕ್ಕೋಸ್ಕರ ನೀವುಗಳು ಅದನ್ನ ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡಿ ಇತಿಹಾಸವನ್ನೇ ತೀರಿಸಿದವರು ಸ್ವಾಮಿ. ನೀವು ಈ ಹೋರಾಟವನ್ನು ತೀರಿಸ್ತಾ ಇಲ್ವಾ? ರೈತರನ್ನೇ ನೀವು ದೇಶದ್ರೋಹಿಗಳಂತ ಹೇಳಿದವರು, ವಿದ್ಯಾರ್ಥಿಗಳನ್ನು ನಕ್ಸಲೈಟ್ ಅಂತ ಹೇಳ್ತಾ ಇದ್ದೀರಿ. ನೀವುಗಳು ನಿಮ್ಮನ್ನ ಏನಂತ ಕರಿಬೇಕು? ಆದರೆ ನೀವುಗಳು ಈ ಮಾಡುವಂಥ ಕೃತ್ಯಗಳನ್ನು ನಾವು ಸಹಿಸ್ತೀವಿ ಅಂತ ಅಂದ್ಕೊಂಡಿರ. ಹಾಗಾಗಿ ಪಾರ್ಲಿಮೆಂಟ್ ಚಲೋ ಮಾಡೋದಕ್ಕೆ ನಾವೇನು ಬಂದಿರಲಿಲ್ಲ. ನೀವು ನಿಮ್ಮ ಮಾತುಗಳನ್ನು ನೀವು ಕ್ಷಮೆ ಕೇಳಬೇಕಾಗಿತ್ತು, ನೀವು ಬರಬೇಕಾಗಿತ್ತು ನಮ್ಮ ಹೋರಾಟದ ಸ್ಥಳಕ್ಕೆ. ಯಾಕೆ ಬರಲಿಲ್ಲ? ಆ ಕಾರಣಕ್ಕೋಸ್ಕರ ನಾವು ನಿಮ್ಮ ಹತ್ರ ಬಂದಿದ್ವಿ. ನೀವು ಅದನ್ನು ತಪ್ಪು ಅಂತ ಭಾವಿಸ್ತೀರಲ್ಲ. ಹಾಗಾದ್ರೆ ಈ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇದೆಯಾ? ನರೇಂದ್ರ ಮೋದಿ ಅವರೇ, ನೀವು ಇದಕ್ಕೆ ಉತ್ತರಿಸಬೇಕಾಗಿದೆ. ಅಲ್ಲಿ ಹೋರಾಟ ಮಾಡುವ ಸಂದರ್ಭದಲ್ಲಿ ನಿಮ್ಮ ಲಾರಿ ಕಲ್ಲುಗಳನ್ನೇ ಎತ್ತುಕೊಂಡ್ಬಂದ್ರಲ್ಲ, ಮಳೆಗಳನ್ನ ಸುರಿಸ್ಕೊಂಡು ಬಂದು ನಮ್ಮ ವಿದ್ಯಾರ್ಥಿ ಮುಖಂಡರ ಮೇಲೆ ದಾಳಿ ಮಾಡಿದ್ರಲ್ಲ, ಅವಾಗ ನೀವು ಏನಂತ ಹೇಳ್ತಾ ಇದ್ರಿ? ಈಗ ಉತ್ತರ ಕೊಡಿ ನೋಡೋಣ. ಹಾಗಾದ್ರೆ ನಿಮ್ಮ ಹತ್ರ ಉತ್ತರ ಇಲ್ಲ. ಅವರ ಮೇಲೆ ಗುರುತಿಸಿ ಕಠಿಣ ಕ್ರಮ ಜರುಗಿಸೋದನ್ನು ಬಿಟ್ಟು ನೀವು ಸೆನ್ಸಿಟಿವ್ ಪ್ಲೇಸಲ್ಲಿ ಬಂದು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ರು, ಹಾಗಾದ್ರೆ ಲಾಠಿ ಚಾರ್ಜ್ ಮಾಡಿದೀವಿ ಅಂತ ಹೇಳ್ತಾ ಇದ್ರಲ್ಲ, ಇದು ಮಹಾ ತಪ್ಪು. ಹೇಗೆ ನೀವು ನೀಟ್ ಹಗರಣವನ್ನು ಮಹಾ ತಪ್ಪು ಅಂತ ಹೇಳಿದ್ರಲ್ಲ, ಈ ದಾಳಿಯನ್ನು ಕೂಡ ನೀವು ಮಹಾ ತಪ್ಪು ಅಂತ ಒಪ್ಕೊಳ್ಬೇಕು, ನೀವು ತಲೆದಂಡವನ್ನು ಕಟ್ಟಬೇಕು ಅಂತ ಹೇಳ್ತಾ ಇದ್ದೀವಿ. ಸರ್, ಅದೇ ರೀತಿ ಇವಾಗ ಏನು ಶಾಂತಿಯುತವಾಗಿ ಒಂದು ಪ್ರೊಟೆಸ್ಟ್ ಆಗ್ತಾ ಇತ್ತು, ಅಲ್ಲಿಗೆ ಸಾಕಷ್ಟು ಜನ ಏನು ಅತಿಥಿಗಳು ಬಂದ್ಬಿಟ್ಟು ಆ್ಯಂಟಿ ನ್ಯಾಷನಲ್ ಸ್ಲೋಗನ್ಗಳಿಗೆ ಹೋಗ್ತಾರೆ. ಅವಾಗ ವಿದ್ಯಾರ್ಥಿಗಳು ಯಾಕೆ ಸ್ಟಾಪ್ ಮಾಡಲಿಲ್ಲ ಅಂತ ನೋಡಿ. ಯಾರು ಆ್ಯಂಟಿ ನ್ಯಾಷನಲ್ಲು? ಎಲ್ಲಿದೆ ಆ್ಯಂಟಿ ನ್ಯಾಷನಲ್ಲು? ಯಾರು ಇಲ್ಲಿ ಆ್ಯಂಟಿ ನ್ಯಾಷನಲ್ಗಳು? ಭಾರತ ಮಾತಾ ಅವ್ರ ತಾಯಿ ಆಗಿದೆ, ತಂದೆನ ಹುಡುಕ್ಬೇಕು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಒಬ್ರು ಬಂದು. ಸರಿ, ಭಾರತ ಮಾತೆ ತಂದೆ ತಾಯಿ ಪ್ರಶ್ನೆ ಬಂದಾಗ ಭಾರತ ಮಾತೆಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ.
ಭಾರತ ಪಿತ ಗಾಂಧಿಯನ್ನು ಒಪ್ಕೊಳ್ಬೇಕಲ್ಲ, ಭಾರತ ಪಿತ ಗಾಂಧಿಯನ್ನು ಒಪ್ಕೊಳ್ಬೇಕಲ್ಲ. ಗಾಂಧಿಯನ್ನು ಕೊಂದಿರ್ತಕ್ಕಂಥವ್ರು ಯಾರು? ಗಾಂಧಿಯನ್ನು ಕೊಂದು ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಯೋತ್ಪಾದನೆ ಉತ್ಪಾದನೆ ಮಾಡಿರ್ತಕ್ಕಂಥವ್ರು ಯಾರು? ಅವರನ್ನು ನೀವು ದೇಶದ ಪಿತಾಮಹ ಅಂತ ಹೇಳಿ ಕೊಟ್ಟಿದ್ದೀರಾ? ಅವರ ಪಿತಾಮಹ? ಹಾಗಾದ್ರೆ ಗಾಂಧಿ ಅಲ್ಲ, ಹಾಗಲ್ಲ ಹೇಳ್ತಾ ಇರೋದು. ನಿಮ್ದು ಸ್ಟೂಡೆಂಟ್ಗೋಸ್ಕರ ಹಾಕಿರೋ ಪ್ರೊಟೆಸ್ಟ್ ಅಲ್ಲಿ ಈ ಮಾತುಗಳು ಯಾಕೆ ಬಂತು ಅಂತ. ಈ ಮಾತುಗಳು ಯಾಕೆ ಬಂತು ಅಂತಂದ್ರೆ, ನಮಗೆ ನಮ್ಮ ದೇಶಕ್ಕೆ ಒಬ್ಬ ಪಿತಾಮಹ ಇದ್ದಾರೆ ಗಾಂಧಿ. ಅವರು ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ನಮಗೆ ನಾಂದಿಯಾಗಿಸಿಕೊಟ್ಟೋಗಿದ್ದಾರೆ. ಆ ಶಾಂತಿಯುತ ಹೋರಾಟ ಮಾಡಬೇಕಾದಾಗ ನೀವು ದಾಳಿ ಮಾಡಿದ್ರಲ್ಲ, ನಮ್ಮ ಉಪ ಸತ್ಯಾಗ್ರಹವನ್ನು ನೀವು ಕ್ಯಾರಿ ಮಾಡಿದ್ರೆ ನಿಮ್ಮ ಸರ್ಕಾರವನ್ನು ಚಲಾಯಿಸಿದ್ರಲ್ಲ. ಅಷ್ಟೇ ಅಲ್ಲದೆ ನೀವು ಮತ್ತೆ ಬೇರೆ ಬೇರೆ ಹೊಸ ಹೊಸ ಸ್ಟೇಟ್ಮೆಂಟ್ಗಳನ್ನು, ದೇಶದ್ರೋಹಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ರಲ್ಲ. ಹಾಗಾದ್ರೆ ನೀವು ಸರಿನಾ? ಹಾಗಾದ್ರೆ ನಿಮ್ಮ ಮಾತುಗಳು ಸರಿನಾ? ನಿಮ್ಮ ಸ್ಟೇಟ್ಮೆಂಟ್ಗಳು ಸರಿ ಇದಾವ? ನೀವುಗಳು ಯಾರಾಗಾದ್ರೆ? ನಾವುಗಳು ದೇಶದ್ರೋಹಿಗಳು, ನಾವುಗಳು ದೇಶದ್ರೋಹಿ ಘೋಷಣೆ ಕೂಗಿದೀವಿ ಅಂತ ನೀವು ಆರೋಪ ಮಾಡ್ತಾ ಇದ್ರಲ್ಲ. ಹಾಗಾದ್ರೆ ನೀವು ಮಾಡ್ತಾ ಇದ್ರಲ್ಲ, ಇದು ಏನು? ಇದು ದೇಶದ್ರೋಹದ ಕೆಲಸ ಅಲ್ವಾ? ಜನದ್ರೋಹದ ಕೆಲಸ ಅಲ್ವಾ? ಪ್ರಜಾಪ್ರಭುತ್ವ ವಿರೋಧಿ ಕೆಲಸ ಅಲ್ವಾ? ಹಾಗಾಗಿ ಇದಕ್ಕೆ ನೀವು ಉತ್ತರ ಕೊಡಬೇಕಾಗಿದೆ. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟದಲ್ಲಿ ಭಾರತ ಪಿತ ಭಾರತ ಮಾತೆ ಅಂತ ಎಣ್ಣ ಕಾರಣಕ್ಕೋಸ್ಕರ ನೀವು ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ರಲ್ಲ. ಹಾಗಾದ್ರೆ ನೀವು ದೇಶದ ಬಾವುಟವನ್ನ ಗೌರವಿಸ್ತಾ ಇದ್ದೀರಾ? ತ್ರಿವರ್ಣ ಧ್ವಜವನ್ನ ಗೌರವಿಸ್ತಾ ಇದ್ದೀರಾ? ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಸಿಖ್ ಎಲ್ಲರನ್ನು ಪ್ರೀತಿ ಮಾಡ್ತಾ ಇದ್ದೀರಾ. ನೀವೆಲ್ಲರನ್ನು ವಿರೋಧ ಮಾಡ್ತಾ ಇದ್ರಲ್ಲ. ಯಾಕೆ ನೀವು ವಿರೋಧ ಮಾಡ್ತಾ ಇದ್ದೀರಾ? ನಮ್ಮ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಉತ್ತರ ಇಲ್ಲ. ನಮ್ಮ ಉತ್ತರವನ್ನು ನೀವು ಡೈವರ್ಟ್ ಮಾಡ್ತಾ ಇದ್ರಲ್ಲ. ಇದು ನಿಮಗೆ ನುಂಗೋಕ್ಕಾಗದೇ ಇರತಕ್ಕಂಥ ತುತ್ತಾಗಿದೆ. ಇದನ್ನ ನಾವು ಕೇಳ್ತಾ ಇರೋದು ನಿಮ್ಮ ಮುಂದೆ. ಅಲ್ಲ ಸರ್, ಈ ಗಲಭೆ ಆಗಿದ್ದು 22ನೇ ತಾರೀಕು. ಈ ವಿಚಾರ ನಡೆದು 22ನೇ ತಾರೀಕಿಂದ ಮುಂಚೆ ಅತಿಥಿಗಳು ಬಂದ್ಬಿಟ್ಟು ಸ್ಟೇಜ್ ಮೇಲೆ ಮಾತಾಡ್ತಿರೋದು. ಯಾಕಂದ್ರೆ ನೀಟ್ ಬಗ್ಗೆ ಮಾತ್ರ ಮಾತಾಡಬೇಕು ಅಂತ. ನೀಟ್ ಬಗ್ಗೆ ಆಗ್ತಿರೋ ಪ್ರೊಟೆಸ್ಟಲ್ಲಿ ನೀಟ್ ಬಗ್ಗೆ ಮಾತ್ರ ಮಾತಾಡಬೇಕಲ್ಲ, ಬೇರೆ ಎಲ್ಲ ಯಾಕೆ ಮಾತಾಡ್ತಿದ್ದಾರೆ? ಇದು ವಿದ್ಯಾರ್ಥಿಗಳ ಹೆಸರಲ್ಲಿ ಬೇರೆ ರಾಜಕೀಯ ಪಕ್ಷಗಳು ಬೇಳೆ ಬೆಳೆಸ್ಕೊಂತಿದ್ದಾವೆ ಅನ್ನೋ ಒಂದು ಅಪವಾದ ಇದೆ. ಇಲ್ಲಿ ಯಾವ ಪಕ್ಷಗಳು ಕೂಡ ನನಗೆ ಬೇಳೆ ಬೇಯಿಸ್ಕೊಳ್ಳೋದಕ್ಕಿಲ್ಲ. ಯಾವೊಬ್ಬ ನಾಯಕ ಬಂದ್ಬಿಟ್ಟು ವಿದ್ಯಾರ್ಥಿಗಳನ್ನ ಅಡ್ರೆಸ್ ಮಾಡಿ ದೇಶದ ಚರಿತ್ರೆ ಹಿಂಗಿತ್ತು ಅಂತ ಹೇಳೋದು ತಪ್ಪೇನ್ರಿ? ತಪ್ಪ. ನಡೆದಿರ್ತಕ್ಕಂಥ ಸತ್ಯವನ್ನ ನಡೆದ ಹಾಗೆ ಹೇಳೋದನ್ನ ತಪ್ಪೇನ್ರಿ? ಮಾಧ್ಯಮದವರು ಕೂಡ ಹಾಗೆ ಮಾಡ್ತಾರ? ಮಾಧ್ಯಮದವರು ಕೂಡ ಹೇಳಲ್ವಾ? ಕೆಲವೊಂದು ಸತ್ಯ ಅಸತ್ಯತೆಗಳನ್ನ ಹೇಳಲ್ವಾ? ಸತ್ಯ ಅಸತ್ಯತೆಗಳನ್ನ ಹೇಳುವ ಮೂಲಕ ಇವತ್ತು ರಾಜಕೀಯ ನಾಯಕರು ಚರ್ಚೆ ಮಾಡೋದನ್ನ ಇವರು ದೇಶದ್ರೋಹದ ಕೆಲಸ, ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಅನ್ನೋದನ್ನ ಚರ್ಚೆ ಮಾಡಬಾರ್ದೇನ್ರಿ? ಚರ್ಚೆ ಮಾಡಿದ್ರೆ ಆಗಿರುವಂಥ ಘಟನೆಗಳನ್ನ ಚರ್ಚೆ ಮಾಡಿದ್ದಾರೆ. ಅದು ದೇಶದ್ರೋಹದ ಕೆಲಸ ಅಲ್ಲ, ಚರಿತ್ರೆಯನ್ನ ಹುಡುಕುವಂತ ಕೆಲಸ, ನಮ್ಮ ಮೂಲವನ್ನು ಹುಡುಕುವಂತ ಕೆಲಸ. ಅದನ್ನು ಮಾಡಿರತಕ್ಕಂಥದ್ದು. ಎಲ್ಲೂ ಕೂಡ ಯಾವುದೇ ದೇಶದ ವಿರೋಧ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ ಯಾರನ್ನು ಕೂಡ. ಅಲ್ಲಿ ಎಲ್ಲರೂ ಕೂಡ ದೇಶದ ಪ್ರಜೆಗಳಾಗಿ ಬಂದಿರತಕ್ಕಂಥ ಹೋರಾಟಕ್ಕೆ. ಅದನ್ನ ನೀವು ಬಿಜೆಪಿನವರು, ನಿಮ್ಮ ಸಂಘ, ನಿಮ್ಮ ಸರ್ಕಾರದವರು ಇದನ್ನ ಗಮನಿಸಬೇಕು. ಗಮನಿಸಿ ನೀವು ಸರಿಯಾಗಿ ಮಾತಾಡಬೇಕು ಅನ್ನುವಂಥದ್ದು. ನೀವು ಮಾತನಾಡುವಾಗ ಏನ್ ಬೇಕಾದ್ರೂ ಮಾತಾಡ್ಬಿಡ್ಬೋದು. ನಾವು ಮಾತನಾಡುವಾಗ ಜನ ಚರ್ಚೆ ಮಾಡಬೇಕಾದಾಗ ದೇಶದ್ರೋಹ ಅಂತ ಪಟ್ಟ ಕೊಡೋದು ಸರಿಯಾದಂಥ ಕ್ರಮ ಅಲ್ಲ. ಸರ್, ಒಂದು ಹೋರಾಟದಲ್ಲಿ ನೀಟ್ ಬಗ್ಗೆ ಆಗ್ತಿರೋ ಹೋರಾಟದಲ್ಲಿ ರಾಜಕೀಯ ಪಕ್ಷಗಳು ಬರ್ತವೆ, ಓಕೆ, ಅವರು ಮಾತಾಡ್ತಾರೆ. ಯಾಕಂದ್ರೆ ವಿರೋಧ ಪಕ್ಷದಲ್ಲಿ ಇರುವಂಥವ್ರು ಮಾತಾಡ್ತಾರೆ. ಆ ವಿಚಾರ ರಾಮ ಸೀತೆ ಯಾಕೆ ಬರ್ತಾರೆ? ರಾಮ ಸೀತೆ, ರಾಮ ಯಾರು? ಈ ದೇಶದ ಒಳಗಡೆ ನಾವೇನಂತ ರಾಮನನ್ನು ನಂಬಿದ್ದೇವೆ? ಒಬ್ಬ ಮಹಾನ್ ಪುರುಷ ಅಂತ ನಂಬಿದ್ದೇವೆ. ಸೀತೆ ಯಾರು? ಈ ದೇಶದ ಒಬ್ಬ ಪತಿವ್ರತೆ ಮಹಿಳೆ ಅಂತ ನಂಬಿದ್ದೇವೆ. ಹೌದಲ್ವಾ? ಅಲ್ಲಿ ಬಂದಿರತಕ್ಕಂಥ ಚರ್ಚೆಗಳನ್ನು ನಾವು ಏನಂತ ಅರ್ಥ ಮಾಡ್ಕೊಳ್ಬೇಕು? ರಾಮ ಇವತ್ತು ರಾಮನನ್ನ ಇಟ್ಕೊಂಡು ಘೋಷಣೆ ಕೂಗುವಂಥವ್ರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾರೆ, ಜೈ ಸೀತಾಮಾತ ಅಂತ ಘೋಷಣೆ ಕೂಗಬೇಕು. ಜೈ ಸೀತಾಮಾತ ಅಂತ ಘೋಷಣೆ ಕೂಗೋಕ್ಕೆ ಯಾಕೆ ಇವರು ಹಿಂದೇಟ್ ಹಾಕ್ತಾರೆ? ಇವತ್ತು ನಮ್ಮ ದೇಶದ ಒಳಗಡೆ ತಾರತಮ್ಯ ಇದೆ ಅಂತನ್ನೋದಾದ್ರೆ ನಾವು ರಾಮ ಬಗ್ಗೆ, ಸೀತೆ ಬಗ್ಗೆ, ಈ ದೇಶದ ಮಹಾ ಪುರಾಣದ ಬಗ್ಗೆ ಯಾಕೆ ಮಾತಾಡಬಾರ್ದು? ಅದರಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ವಿರೋಧ ನೆಲೆಗಳನ್ನು ಯಾಕೆ ನಾವು ಮಾತಾಡಬಾರ್ದು? ಅದರಲ್ಲಿರ್ತಕ್ಕಂತಹ ಈ ರಾಜಮನೆತನದ ಪ್ರಜೆಗಳ ಮೇಲೆ ನಡೆಸತಕ್ಕಂಥ ದಾಳಿಗಳ ಬಗ್ಗೆ ನಾವ್ಯಾಕೆ ಮಾತಾಡಬಾರ್ದು? ಚರಿತ್ರೆ ಅಲ್ರಲ್ಲೇನ್ರಿ ಇದು? ಮಹಾಪೂರ್ಣವನ್ನು ಹೆಂಗ್ ಬೇಕಾದ್ರೂ ಬರೀಬೋದು ಅಂತ ಅನ್ಕೊಂಡು ತಿರ್ಸೋದಕ್ಕೆ ನಿಮಗೆ ಮಾತ್ರ ಬರುತ್ತೆ. ಈರ ಸತ್ಯವನ್ನು ನಾವು ಮಾತಾಡಬಾರ್ದ? ರಾಮನ ಬಗ್ಗೆ ಮಾತಾಡಿರೋದು ನಾವು ಆ ಕಾರಣಕ್ಕಾಗಿ. ಸೀತೆ ಬಗ್ಗೆ ಮಾತಾಡಿರೋದು ಅವಳು ನಮ್ಮ ತಾಯಿ. ನಾನು ಆ ಸೀತೆ ಮಾತೆಯ ಮಗನಾಗಿದ್ದರೆ ನಾನೇನಾಗಿರ್ತಿದ್ದೆ ಅಂತ ನನಗೆ ಗೊತ್ತಿದೆ. ನಾನು ಆ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ. ಇವತ್ತು ನಮ್ಮ ಸೀತೆಯನ್ನು ದೇವರು ಅಂತ ಹೇಳ್ತೀರಿ, ಅವಳು ಒಬ್ಬ ಸಂತೆ ಆಗ್ಬೇಕಾಗಿತ್ತು. ಈ ದೇಶದಲ್ಲಿ ಸುಧಾರಣೆ ತರಬೇಕಾಗಿರ್ತಕ್ಕಂಥ ಒಬ್ಬ ಮಹಿಳೆ ಆಗಬೇಕಾಗಿತ್ತು. ಆದರೆ ಇವತ್ತು ಅವಳನ್ನು ದೇವರನ್ನಾಗಿ ಮಾಡಿದಿರಿ. ಹಾಗಾಗಿ ನಾವು ದೇವರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಾವು ಮಾತಾಡ್ತಾರೆ ದೇವರ ಬಗ್ಗೆ. ನಿಮ್ಮ ರಾಮ, ನಮ್ಮ ಮಹಾತ್ಮ ಗಾಂಧಿ ಹರೇ ರಾಮ್ ಅಂದ್ರಲ್ಲ, ಆ ಹರೇ ರಾಮನ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಾವು ನಮ್ಮ ಸೀತಾಮಾತೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಾವು ನಿಮ್ಮ ಸೀತೆ, ನೀವು ಕಟ್ಕೊಂಡಿರ್ತಕ್ಕಂಥ ರಾಮನ ಬಗ್ಗೆ ಮಾತನಾಡ್ತಾ ಇಲ್ಲ ಸ್ವಾಮಿ. ಇದು ಸತ್ಯ. ಇದನ್ನ ನಿಮ್ಮ ಬೇಡಿಕೆ ಪ್ರಕಾರ ಇವಾಗ ಏನು ನೀಟ್ ಬಗ್ಗೆ ಒಂದು ಏನೋ ಕಮಿಟಿ ಮಾಡ್ತೀವಿ, ಒಳ್ಳೆ ಬೇಗ ನಿರ್ಧಾರಗಳು ಮಾಡ್ತೀವಿ ಅಂತ ಮೋದಿ ಅವರು ಹೇಳಿದ್ದಾರೆ. ಇನ್ನು 10 ನಿಮಿಷ ವಿಡಿಯೋನ ರಿಲೀಸ್ ಮಾಡಿದ್ದಾರೆ.
ಅದಾದಮೇಲೆ ಕೂಡ ಉಪವಾಸ ಸತ್ಯಾಗ್ರಹನ ವಾಪಸ್ ತೊಗೊಂಡಿದ್ದಾರೆ. ಸೊ ಮುಂದಿನ ಬೇಡಿಕೆ ಏನೇನು ಇರುತ್ತೆ ಸರ್? ಇನ್ನೂ ಏನೇನು ಬೇಡಿಕೆ ಇದೆ? ಯಾಕಂದರೆ ಪ್ರಧಾನವರು ಒಂದು ರಾಜೀನಾಮೆ ಕೊಟ್ಟರೆ ಪರಿಹಾರನ, ಇಲ್ಲ ಬಿಟ್ಟು ಬೇರೆ ಏನಾರು ಇದೆಯಾ ನಿಮಗೆ? ಸರ್, ಉಪವಾಸ ಸತ್ಯಾಗ್ರಹ ವಾಪಸ್ ತಗೊಂಡಿದ್ದಾರೆ ಅಂತ ಹೇಳಿದ್ರಿ ಸರ್ ತಾವು. ನಾನು ಅವ್ರದ್ದೇ ವಿಡಿಯೋ ಇದೆ ಖಂಡಿತವಾಗಿ ಅದನ್ನು ಖಂಡಿಸ್ತೇನೆ. ಅಲ್ಲಲ್ಲ, ಅವ್ರು ಮಾತ್ರ ಅವರು ಆಮೇಲೆ ಆಸ್ಪತ್ರೆಗೆ ಹೋದ್ಮೇಲೆ ಮಾತಾಡಿರೋದಿದೆ. ಹಾಗಾದ್ರೆ ಉಪವಾಸ ಸತ್ಯಾಗ್ರಹವನ್ನು ಭಗ್ನಗೊಳಿಸಿದವರು ಯಾರು ಸರ್? ಇದು ಮೂಲ ಪ್ರಶ್ನೆ ಅಲ್ವ? ಇದ್ರ ಬಗ್ಗೆ ನಾವು ಮಾತಾಡಬಾರ್ದ? ಅದು ಡೆಲ್ಲಿ ಹೈಕೋರ್ಟ್ ಆರ್ಡರ್ ಮಾಡಿದ್ದು ಸರ್. ಒಬ್ಬರದ್ದು ಜೀವ ತುಂಬ ಮುಖ್ಯ, ಹಾಗಾಗಿ ಅವ್ರನ್ನ ಸೇಫ್ ಮಾಡಲೇಬೇಕು ಅಂತ ಹೈಕೋರ್ಟ್ ಆರ್ಡರ್ ಇದೆ ಸರ್. ಕೇಸ್ ಹಾಕಿದವರು ಯಾರು? ವಾಂಗ್ಚುಕ್ ಅವ್ರನ್ನ ಉಳಿಸ್ಕೊಳ್ಬೇಕು ಆದಂಥ ಜವಾಬ್ದಾರಿ ಯಾರ್ದಿತ್ತು? ಸೋನಂ ವಾಂಗ್ಚುಕ್ ಅವ್ರನ್ನ ಮಾತಾಡಿಸ್ಬೇಕಾಗಿರತಕ್ಕಂಥ ನೈತಿಕತೆ ಯಾರಿಗಿತ್ತು? ಆಡಳಿತ ಮಾಡೋರಿಗಿತ್ತ? ಯಾಕೆ ಮಾತಾಡಿಸ್ಲಿಲ್ಲ? ಯಾಕೆ ಹೋರಾಟದ ಸ್ಥಳಗಳಿಗೆ ಹೋಗಿ ಇವರ ನಿಯೋಗವನ್ನು ಕಳಿಸ್ಲಿಲ್ಲ? ಪ್ರಧಾನಮಂತ್ರಿ ಹೋಗೋದು ಬೇಡ್ರಿ, ನಿಯೋಗ ಹೋಗ್ಬೇಕಾಗಿತ್ತಲ್ಲ. ಏನಿತ್ತು ಡಿಮ್ಯಾಂಡ್ಸ್ ಅಂತ ಬಂದು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಬೇಕಾಗಿತ್ತಲ್ಲ, ತುರ್ತು ಸಭೆಯನ್ನು ಕರಿಬೇಕಾಗಿತ್ತಲ್ಲ. ಅದನ್ನು ಬಿಟ್ಟು ಎಲ್ಲರ ಎದುರಲ್ಲಿನೇ ಎಲ್ಲ ನಿರ್ಬಂಧವನ್ನು ಏರಿದಾಗಲೂ ಕೂಡ ಬಂದು ನಿಮ್ಮ ಗುಂಡಗಳನ್ನು ಬಿಟ್ಟು ಅವ್ರನ್ನ ಎತ್ತಕೊಂಡು ಹೋದ್ರಲ್ಲ. ಹಾಗಾಗಿ ಅವರು ನನ್ನ ಮಕ್ಕಳುಗಳಿಗೆ ಮತ್ತೆ ಅವರ ಮೇಲೆ ದಾಳಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೋನಂ ವಾಂಗ್ಚುಕ್ ಅವರು ನೈತಿಕವಾಗಿ ವಾಪಸ್ ತಗೊಂಡ್ರೆ ಹೊರತು ನೀವು ಮಾಡಿರ್ತಕ್ಕಂಥ ಕುತಂತ್ರಕ್ಕಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಗುಂಡಾಗಿರಿ ಪೊಲೀಸರು ಮಾಡಿದ್ರು ಓಕೆ, ಆದರೆ ಅಲ್ಲಿರೋ ವಿದ್ಯಾರ್ಥಿಗಳು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸಾಕಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಶಾಂತಿಯುತವಾಗಿ ಕಳೆದ 20 ದಿನಗಳಿಂದ ಹೋರಾಟ ಶಾಂತಿಯುತವಾಗಿ ನಡೀತಾನೆ. ನಡೆದ ಮೇಲೆ ಕೂಡ ಈ ಚರ್ಚೆಗಳು ಯಾಕೆ ಬಂದವು ಅಂತಂದರೆ, ಪೊಲೀಸರು ಎಲ್ಲದಕ್ಕೂ ಬಂದು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಹಾಕಿ ವಿದ್ಯಾರ್ಥಿಗಳನ್ನು ಕೆರಳಿಸಿದ್ದಾರೆ. ಯಾವ ವಿದ್ಯಾರ್ಥಿಗಳು ಕೂಡ ಕೂಡಲೇ ಪೊಲೀಸರ ಮೇಲೆ ದಾಳಿ ಮಾಡಿಲ್ಲ. ಯಾಕೆಂದ್ರೆ ನನ್ನ ದೇಶದ ಜನರು, ನನ್ನ ದೇಶದ ತಂದೆ ತಾಯಿ ಬಂಧುಗಳು ಈ ದೇಶವನ್ನು ಕಟ್ಟಿದ್ದಾರೆ. ನಾನು ಒಬ್ಬ ಪೊಲೀಸ್ ಆಗ್ಬೋದು, ಮುಂದೆ ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕಾಗಿರ್ತಕ್ಕಂಥ ಹುಡುಗ. ಇವತ್ತು ಅವನಿಗೆ ಮೊಳೆ ಬಡ್ದು ಅವನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ. ಅವನು ಪೊಲೀಸ್ ಆಸ್ಪಿರೆಂಟು. ಅವನೇನು ಮಾಡಬೇಕಾಗಿದ್ರೆ ಅವನು IAS ಆಗ್ತಿದ್ನೋ ಗೊತ್ತಿಲ್ಲ, ಅವನು IAS ಆಗ್ತಿದ್ದು, PC ಆಗ್ತಿದ್ನೋ ಗೊತ್ತಿಲ್ಲ, ಈ ದೇಶದ DGP ಆಗ್ತಿದ್ನೋ ಗೊತ್ತಿಲ್ಲ. ಆದರೆ ಅವನೀಗ ಈ ಬೆಲೆ ತರಬೇಕಾಗಿದೆಯಲ್ಲ, ಯಾರಿಗೋಸ್ಕರ? ನಮ್ಮ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಕುತಂತ್ರದ ದಾಳಿ, ನಿಮ್ಮ ಗೂಂಡಗಳನ್ನು ಬಿಟ್ಟು ಮಾಡಿಸಿರ್ತಕ್ಕಂಥ ದಾಳಿ. ಇದು ವಿದ್ಯಾರ್ಥಿಗಳು ಯಾರು ಕೂಡ ಬಂದು ಇಲ್ಲ. ಎಲ್ರಿ ನಿಮ್ಮ ಬ್ಯಾಡ್ಜ್ಗಳಿದ್ವು? ನಿಮ್ಮ ಹೆಸರುಗಳು ಎಲ್ಲಿದ್ವು? ಯಾರೋ ಒಬ್ಬ 70 ವರ್ಷದ ಮುದುಕನ್ನು ಕರ್ಕೊಂಡ್ಬಂದು ನೀವು ಮಿಲಿಟ್ರಿ ಅಂತೇಳಿ ನಿಲ್ಸಿದಿರಲ್ಲ. ಯಾವ್ದ್ರಿ ಮಿಲಿಟ್ರಿ? ಎಷ್ಟು ವರ್ಷ ರೀ ಅವ್ರ ಮಿಲಿಟ್ರಿಗೆ ಇರೋದು ವಯಸ್ಸು? ಯಾವ ವಿದ್ಯಾರ್ಥಿ ಯಾರೋ ಒಬ್ಬ ಗೂಂಡಗಳನ್ನು ನಿಲ್ಲಿಸಿ ಅವ್ರ ಕೈಯಲ್ಲಿ ಪೊಲೀಸ್ ಲಾಠಿಯನ್ನು ಕೊಡಿಸಿದಿರಲ್ಲ, ಅವ್ರೇನು ಪೊಲೀಸರೇನ್ರಿ? ಅವ್ರದ್ದು ಏನಿದ್ರೆ ಐಡಿ ಕಾರ್ಡು ಏನು ಶೋ ಮಾಡಿದ್ರೇನ್ರಿ? ಅವರು ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದ್ರು. ಇದಕ್ಕೆ ಯಾರು ಬೇಕಾಗಾದ್ರೆ ಇದನ್ನ ಮಾಡೋದು ಸರಿ? ಹಾಗಾದ್ರೆ ವಿದ್ಯಾರ್ಥಿಗಳು ಇದನ್ನ ಪ್ರಶ್ನೆ ಮಾಡಿದ್ರು, ನಿಮ್ಮ ಐಡಿ ಕಾರ್ಡ್ ತೋರಿಸಿರಿ ಅನ್ನೋ ಕಾರಣಕ್ಕೆ ಓಡಿದ್ರು. ಆಮೇಲೆ ವಿದ್ಯಾರ್ಥಿಗಳು ತಿರುಗಿ ಬಿದ್ರು ಅನ್ನೋ ಕಾರಣಕ್ಕೋಸ್ಕರ ನೀವು ಪೊಲೀಸರ ಮೇಲೆ ದಾಳಿ ಮಾಡಿದ್ರು ಅಂತ ಹೇಳ್ತಿರಲ್ಲ, ಇದು ಸತ್ಯ ಅಲ್ಲ. ಇದು ಮಹಾ ಸುಳ್ಳು. ಈ ಸುಳ್ಳು ನಿಮ್ಮನ್ನ ಸಹಿಸೋದಿಲ್ಲ. ಇದು ನಿಮಗೆ ತಟ್ಟುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದೇ ಥರ ಅಪವಾದನ ಅವರು ಕೂಡ ಮಾಡ್ತಿದ್ದಾರೆ. ಇಲ್ಲಿ ನಕಲಿ ವಿದ್ಯಾರ್ಥಿಗಳೇ ಇಲ್ಲ, 20% ಮಾತ್ರ ವಿದ್ಯಾರ್ಥಿಗಳು ನಾನಾ ರಾಜ್ಯದಿಂದ ಬಂದರು. ವಿದ್ಯಾರ್ಥಿಗಳು ತುಂಬ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದ್ವಿ. ಆದರೆ ಮೇಲ್ಗಡೆ ಸ್ಟೇಜ್ ಮೇಲೆ ನಡೀತಿರೋ ಪ್ರೊಪೋಗೆಂಡ ಇದು ವಿದ್ಯಾರ್ಥಿಗಳ ಹೋರಾಟ ಅಲ್ಲ, ಹಾಗಾಗಿ ನಮ್ಗೆ ಅಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ ಅಂತ ತುಂಬ ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮ್ಗೇನು ಅನಿಸುತ್ತೆ ಅಲ್ಲಿ ಏನು ನಡೆದಿರಬಹುದು ಅಂತ? ಯಾಕಂದರೆ ನಾವು ಕರ್ನಾಟಕದಲ್ಲಿ ಇರ್ತೀವಿ, ಅಲ್ಲಿ ಏನು ನಡೀತೀವಿ ನಮ್ಗೆ ಗೊತ್ತಿರಲ್ಲ. ನಿಮ್ಮ ಅನಿಸಿಕೆ ಏನಿರ್ಬೋದು? ಸಾಕಷ್ಟು ವಿಡಿಯೋ ನೋಡಿದ್ದೀರಾ? ನೋಡಿದ್ದೀನಿ ಸರ್. ನಾರ್ತ್ ಇಂಡಿಯಾ, ಉತ್ತರ ಭಾರತದ ಭಾಗವಾಗಿ ವಿದ್ಯಾರ್ಥಿಗಳಲ್ಲಿ ಸೇರಿದ್ದಾರೆ. ಸೌತ್ ಇಂಡಿಯನ್ಸು ಬಹುತೇಕ ಯಾರೂ ಹೋಗಿಲ್ಲ. ಈ ದ್ರಾವಿಡ ಇಂಡಿಯನ್ಸ್ ಅನ್ನುವಂಥದ್ದೇನು ಇಲ್ಲ ಇಲ್ಲಿ. ಸೌತ್ ಇಂಡಿಯನ್ಸ್ ಯಾರು ಹೋಗಿಲ್ಲ, ನಾರ್ತ್ ಇಂಡಿಯನ್ಸ್ ಎಲ್ಲ ಸೇರಿದ್ದಾರೆ. ಇವರು ಕಾಕ್ರೋಚ್ ಅಂತ ಹೇಳಿದ್ರಲ್ಲ ನಮ್ಮ ನ್ಯಾಯಮೂರ್ತಿ CJIಗಳು, ಕಾಕ್ರೋಚ್ಗಳು ಯಾರಿಲ್ಲಿ? ಇದು ನಮ್ಮ ಮೂಲ ಪ್ರಶ್ನೆ. ಯಾರು ಕಾಕ್ರೋಚ್ಗಳು? ಈ ದೇಶದ ಶಿಕ್ಷಣವನ್ನು ಪಡೆದು ಈ ದೇಶದ ಒಳಗಡೆ ಅದೇ ಶಿಕ್ಷಕರ ಕೈಯಲ್ಲಿ ಪಾಠವನ್ನು ಕೇಳಿ ಹೊಡೆತವನ್ನು ತಿಂದು ಉದ್ಯೋಗವನ್ನು ಗಿಟ್ಟಿಸ್ಕೊಳ್ಳೋಕ್ಕಾಗದೇನೆ ನೋವನ್ನು ಅನುಭವಿಸ್ತಾರಲ್ಲ ಆ ಯುವಕರು, ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ. ಹೌದು, ನಾವು ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ನೈತಿಕ ಹೊಣೆಯನ್ನು ಹೊತ್ತು ಸೋನಂ ಅವರು ಉಪಸತ್ಯಾಗ್ರಹ ಮಾಡ್ತಾರಲ್ಲ, ಹಾಗಾದರೆ ಈ ದೇಶದ ಒಳಗಡೆ ನನ್ನ ಪಾತ್ರ ಏನು ಅನ್ನುವಂತಹ ಕಾರಣಕ್ಕೋಸ್ಕರ ಇಡೀ ನಾರ್ತ್ ಇಂಡಿಯನ್ಸ್ ಸ್ಟೂಡೆಂಟ್ಸ್ಗಳೆಲ್ಲ ಯುವ ಜನರೆಲ್ಲ ಅಲ್ಲಿ ಹೋಗಿದ್ದಾರೆ. ಸರ್, ಅದೇ ರೀತಿ ಏನಂದರೆ
22 ದಿವಸದಿಂದ ಮಾಡ್ಕೊಂಡು ಬರ್ತಿದ್ರು ಪ್ರೊಟೆಸ್ಟು, ಶಾಂತಿಯುತವಾಗಿತ್ತು. 20ನೇ ತಾರೀಕಿಂದ 21ನೇ ತಾರೀಕಿಂದ ಏನಾಯಿತು, ಇದು ಕ್ರೂರ ರೀತಿಗೆ ಟರ್ನ್ ಆಗಿ ಸ್ಟಾರ್ಟ್ ಆಯಿತು. ಇದಕ್ಕೆ ಕಾರಣ ಸೆಂಟ್ರಲ್ ಗೌರ್ಮೆಂಟ್ ತರುವಂಥ FCRA ಒಂದು ಆ್ಯಕ್ಟ್ ಬರ್ತಾ ಇದೆ, ಏನು ಫಾರಿನ್ ರಿಸರ್ವೇಷನ್ಸ್, ಫಾರಿನ್ ಫಂಡು ಯಾವ ಥರ ಪ್ರೊಸೆಸ್ ಆಗಬೇಕು ಅಂತ. ಯಾಕಂದರೆ ಇದು ಪ್ರೊಟೆಕ್ಟ್ ಮಾಡಿದ್ರು ತುಂಬ ಜನರು NGO ಇಟ್ಕೊಂಡವರು, ಅಲ್ಲಿಗೆಲ್ಲ ಫಂಡಿಂಗ್ ನಿಲ್ಲುತ್ತೆ ಅನ್ನೋ ಕಾರಣಕ್ಕೆ ಅವರೆಲ್ಲ ವಾಪಸ್ ಧುಮುಕಿದ್ರ ಇದಕ್ಕೆ ಅಂತ. ಯಾಕಂದರೆ ಇದಕ್ಕಿಂತ ಮುಂಚೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಇದೇ ಥರ NGO ಇತ್ತು, ಅವಾಗ ಅಣ್ಣಾ ಹಜಾರೆ ಜೊತೆ ಸೇರಿಕೊಂಡ್ರು. ಈ ಅಪವಾದ ಕೂಡ ಕೇಳಿ ಬರ್ತಾ ಇದೆ. ಸರ್, ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಸ್ಟ್ರಕ್ಚರ್ ಆಗಿದೆ, ಆಗಿಲ್ಲ. ಸ್ಟ್ರಕ್ಚರ್ ಆಗಿದೆಯಾ? ಆಗಿಲ್ಲ. ಇದೇನಾದರೂ ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಥವಾ ಸಂವಿಧಾನದ ಇದ್ರ ಒಳಗಡೆ ಏನಾದ್ರೂ ಕೊಟ್ಟಿದೆಯಾ ಪ್ರಜಾಪ್ರಭುತ್ವದ ಒಳಗಡೆ? ಇಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ತಿಲ್ಲ ನಾವು. ಅಲ್ಲ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ಮ ಪ್ರೊಟೆಸ್ಟ್ ಬಗ್ಗೆ ಮಾತಾಡ್ತಿಲ್ಲ. ಬಟ್ ಪ್ರೊಟೆಸ್ಟ್ ಅನ್ನು ಹೆಸರು ನಡೀತಿರೋದ್ರ ಬಗ್ಗೆ ಮಾತಾಡ್ತಾ ಇರೋದು ನಾನು. ಹೌದೌದು. ಯಾಕೆ ಇದ್ರ ಹೆಸರು ಮೇಲೆ ಯಾಕೆ ಎಲ್ಲರೂ ಒಂದಾದ್ರು? ನ್ಯಾಯಮೂರ್ತಿಗಳು, ಉನ್ನತ ಮಟ್ಟದಲ್ಲಿರ್ತಕ್ಕಂಥ ನ್ಯಾಯಮೂರ್ತಿಗಳು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ಸು ಯುವ ಜನರೆಲ್ಲ ಸೇರಿ ಈ ವ್ಯವಸ್ಥೆ ಮೇಲೆ ಕಾಕ್ರೋಚ್ಗಳಂತೆ ಮುಗಿ ಬೀಳ್ತಾ ಇದ್ದಾರೆ, ವ್ಯವಸ್ಥೆನ ನಾಶ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರಲ್ಲ. ಸೊ ಹಾಗಾಗಿ ಈ ಉತ್ತರ ಭಾರತದ ಎಲ್ಲ ವಿದ್ಯಾರ್ಥಿಗಳು, ಯುವಕರು ಎಲ್ಲರೂ ಸೇರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡಿದ್ರು ಅಂತಂದರೆ, ನಮಗೆ ಉದ್ಯೋಗ ಕೊಡಿ, 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅದನ್ನು ಕೊಡಿ, ನೀಟ್ ಹಗರಣ ಮಾಡಿದ್ರಲ್ಲ ಅವರಿಗೆ ಶಿಕ್ಷೆ ಕೊಡಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ, ಮತ್ತು ಆ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಸೇರಿದ್ರು. ಸೇರಿದಾಗ ಅನೇಕ ಚರ್ಚೆಗಳು ಆಗೋದು ಸಹಜ. ನಮ್ಮ ಚರ್ಚೆಗಳನ್ನು ತಾರ್ಕಿಕವಾಗಿ ಒಯ್ಯಬೇಕಾದಂಥ ಸಂದರ್ಭದಲ್ಲಿ ತಪ್ಪು ಯಾವುದು ಸರಿ ಯಾವುದು ಅಂತ ಚರ್ಚೆ ನಡೀತಿದೆ. ಆ ಚರ್ಚೆಗೆ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಭಾಗಿಯಾಗುವಾಗ ಯಾರೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅದೇ ಸ್ಟೇಟ್ಮೆಂಟ್ ಫೈನಲ್ ಆಗುತ್ತಾ? ಅಲ್ಲ. ಹಾಗಾಗಿ ಇಲ್ಲಿ ಒಳಗಡೆ ನಡೆದಿರ್ತಕ್ಕಂಥ ಚರ್ಚೆಗಳು ಅಲ್ಲಿರ್ತಕ್ಕಂಥ ಆರ್ಗನೈಸರ್ಗೆ ಅದು ಚೆನ್ನಾಗಿ ಈ ದೇಶದ ಒಳಗಡೆ ಯಾವುದೇ ರೀತಿಯ ಕ್ಷುಲ್ಲಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗಬಾರ್ದು ಅಂತೇಳಿ ಸ್ಟೇಟ್ಮೆಂಟ್ ಬಂದಿರೋದು ಅಲ್ಲಿಂದ. ಆ ಕಾರಣಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಎಲ್ಲ ಗುಂಪುಗಳು ಯಾರು ಕೂಡ ದೇಶದ್ರೋಹಿ ಕೆಲಸ ಮಾಡಿಲ್ಲ, ಯಾರು ಕೂಡ ದೇಶ ವಿರೋಧಿ ಘೋಷಣೆಗಳನ್ನು ಕೂಗಿಲ್ಲ. ಅದು ಎಲ್ಲ ಕೂಡ ವ್ಯಕ್ತಿ ಮಾಡಿರ್ತಕ್ಕಂಥ ಆರೋಪಗಳನ್ನು, ವ್ಯಕ್ತಿ ಮಾಡಿರ್ತಕ್ಕಂಥ ದೋಷವನ್ನು ಎತ್ತಿ ಹಿಡಿದಿದ್ದಾರೆ ಹೊರತು ಅಲ್ಲಿ ಸಭೆಯಲ್ಲಿ ಯಾವುದನ್ನು ಕೂಡ ಚರ್ಚೆ ಆಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಇದು ನಮ್ಮ ಮುಖ್ಯವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಸರ್. ಇಲ್ಲಿ ಇದು ಗಲಭೆ ಆಗೋ ಸಮಯದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಏನು ಮುಖ್ಯ ಸಂಚೇತಕರಾಗಿರ್ಬೋದು, ಅವರೆಲ್ಲ ಮೆಟ್ರೋ ಸ್ಟೇಷನ್ ಇರ್ತಾರೆ. ಗಲಾಟೆ ಆಗ್ತಿರೋದು ಅಲ್ಲ ಆಗ್ತಿದ್ರೆ ಅವರೆಲ್ಲ ಮೆಟ್ರೋ ಸ್ಟೇಷನ್ ಇರ್ತಾರೆ. ಆ ವಿಡಿಯೋಗಳು ಕೂಡ ನೀವು ನೋಡಿರ್ಬೋದು. ಏನು ಇದು ಬಡವ್ರ ಮಕ್ಕಳು ಮಾತ್ರ ಏಟ್ ತಿನ್ಬೇಕಾ, ಉಳಿದವ್ರೆಲ್ಲ ಸೇಫ್ ಆಗಬೇಕಾ ಅಂತ. ಸರ್, ದೀಪ್ತಿ ಅವರು ಬಸ್ ಮೇಲೆ ಕೂತಿರ್ತಾರೆ. ದೀಪ್ತಿ ಅವರು ಬಸ್ ಮೇಲೆ ಕೂತಿದ್ದು ಬಸ್ ಮೇಲೆಲ್ಲ ಸರ್, ಅವರು ಲಾರಿ ಮೇಲೆ ಕೂತಿರೋದು. ಅಲ್ಲಿದ್ದಂಥ ಕೆಲವರು ಚಿಂತಕರುಗಳು ಅವ್ರ ಜೊತೆಗಿದ್ರು, ಲಾರಿ ಮೇಲೆ ಕುಂತಿದ್ರು. ಅದು ಮೆರವಣಿಗೆ ಹೋಗ್ಬೇಕಾಗಿತ್ತು. ಎಲ್ಲಿಗೆ? ನಾವು ಜಂತರ್ ಮಂತರ್ನಿಂದ ಬೇರೆ ಬೇರೆ ಕಡೆಗೆ ರ್ಯಾಲಿ ಹೋಗಬೇಕು, ನಮ್ಮ ಜನರನ್ನ ನಾವು ಎಚ್ಚರಿಸಬೇಕು ಅಂತೇಳಿ ಹೋಗಬೇಕಾಗಿತ್ತು ಅಂತೇಳಿ. ಸೊ ಅದಕ್ಕೆ ಪರ್ಮಿಷನ್ಸು ಅದನ್ನೆಲ್ಲದೂ ಕೂಡ ನನಗೆ ಪೊಲೀಸರಿಗೆ ಕೊಟ್ಟಿದ್ದಾರೆ. ಪೊಲೀಸರುಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ, ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ. ಮತ್ತು ಪಾರ್ಲಿಮೆಂಟ್ ಸಭೆ ನಡಿಬೇಕಾದಾಗ ಇಲ್ಲ, ನಿಮ್ಮ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತೀವಿ ಅಂತ ಯಾವೊಬ್ಬ BJPಯ ಮಂತ್ರಿ ಹೇಳಿದ್ರ? ಇದು ಆಲ್ರೆಡಿ ಹೇಳಿದ್ರು ಸರ್. ಪ್ರೊಟೆಸ್ಟ್ 22ನೇ ತಾರೀಕು ಬೆಳಗ್ಗೆನೆ ನಾವು ಸಂಸದಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರು. ಆ ವಿಚಾರ ಸ್ಟೂಡೆಂಟ್ಗಳ ಹತ್ರ ತಲುಪಿಲ್ಲ. ಹೌದು. ಯಾಕೆ ತಲುಪಿಸಲಿಲ್ಲ? ಉದ್ದೇಶಪೂರ್ವಕವಾಗಿ ತಲುಪಿಸಿಲ್ಲ. ಉದ್ದೇಶಪೂರ್ವಕವಾಗಿ ತಲುಪಿಸಿಲ್ಲ ಸರ್. ಯಾಕೆ ತಲುಪಿಸಿಲ್ಲ? ಯಾಕಂದ್ರೆ ಎಲ್ಲಿದೆ ಉದ್ದೇಶಪೂರ್ವಕ? ಅಲ್ಲಲ್ಲ, ಉದ್ದೇಶಪೂರ್ವಕ ಯಾರ್ದು ಅಂತ ಅದು ಎಲ್ಲಿ ವಿಡಿಯೋ ಪ್ಲೇ ಮಾಡಿ. ಆ ಡೇಟ್ಗೆ ನಾವು ಎಲ್ಲರೂ ಕೂಡ ಸೇರಿ ಎಲ್ಲೋ ಒಂದು ಕಡೆಗೆ ಸಭೆ ಸೇರಿದ್ವಿ. ಯಾರೋ ಮುಖಂಡರುಗಳು, ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಮಿನಿಸ್ಟ್ರಿಗಳು ಅಥವಾ ಪಾರ್ಲಿಮೆಂಟಲ್ಲಿ ಹೋಗ್ತಕ್ಕಂಥ ಮಿನಿಸ್ಟ್ರಿಗಳಿಗೆ ಸೇರಿದ್ವಿ ಅಂತಂದೇಳಿ ನೀವು ಸುಮ್ಮನೆ ಉಡಾಫಿ ಸ್ಟೇಟ್ಮೆಂಟನ್ನು ಕೊಟ್ಟು ಕಾಮನ್ ಆಗಿ ವಿದ್ಯಾರ್ಥಿಗಳಿಗೆ ಇದಕ್ಕೆ ಹೋರಾಟಕ್ಕೆ ಆಹ್ವಾನ ಮಾಡಬೇಡಿ. ಎಲ್ಲೂ ಕೂಡ ನೀವು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಸೊ ಅದನ್ನು ಬಹಿರಂಗವಾಗಿ ಎಲ್ಲಿ ಹೇಳ್ಕೊಂಡಿಲ್ಲ. ಇವತ್ತಿನವರೆಗೂ ನರೇಂದ್ರ ಮೋದಿ ಅವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡಲಿ ನೋಡೋಣ. ಬಹಿರಂಗವಾಗಿ ಮೀಡಿಯಾಗಳ ಮುಂದೆ, ನಿಮ್ಮ ಮುಂದೆ, ಇಲ್ಲಿರ್ತಕ್ಕಂಥ ಮೀಡಿಯಾದವ್ರ ಮುಂದೆ ಬಂದು ಅವ್ರು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿ ನೋಡೋಣ. ಅವರಿಗೆ ಆ ನೈತಿಕತೆ ಇದೆಯಾ? ಇಲ್ಲ. ಹಾಗಾಗಿ ಅಲ್ಲಿ ನಡೆದಿರ್ತಕ್ಕಂಥ ಹೋರಾಟ ನ್ಯಾಯಬದ್ಧವಾಗಿರ್ತಕ್ಕಂಥ ಹೋರಾಟ. ಇದು ಭಾಳ ಸ್ಪಷ್ಟತೆ ಇದೆ. ದೇಶದ ಜನರ ಮುಂದೆ ಕನ್ನಡಿ ಇಟ್ಟಿದೆ BJP ಸರ್ಕಾರ ಮಾಡುವಂಥ ಅವಾಂತರಗಳು ಏನಂತ. ಇದನ್ನು ನಿಮಗೆ ಪಾಠ ಕಲಿಸ್ತಾರೆ ವಿದ್ಯಾರ್ಥಿ ಜನರು. ಪ್ರತಿಯೊಬ್ಬರು ಅದನ್ನೇ ಹೇಳ್ತಾರೆ ಸರ್. ಅಲ್ಲಿಯ ಹೋರಾಟ ನ್ಯಾಯಯುತವಾಗಿದೆ, ಅವ್ರಿಗೆ ಆಗಿರೋ ತೊಂದರೆಗೆ ಪ್ರತಿಭಟಿಸ್ತಿದ್ದಾರೆ ಅಂತ. ಅದರ ಅಡ್ವಾಂಟೇಜ್ ಬೇರೆ ತೊಗೊತಿದ್ದಾರೆ, ಅದಕ್ಕೆ ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಮಾತು ಬರ್ತಾ ಇರೋದಷ್ಟೇ. ಯಾರು ಸರ್ ಅಡ್ವಾಂಟೇಜ್ಮೆಂಟ್ ಯಾರು ತಗೊಳ್ತಾ ಇದ್ದಾರೆ? ಅಲ್ಲಿ ಕೇಜ್ರಿವಾಲ್ ಅವರು ಬಂದಿದ್ದಾರೆ ಹೋರಾಟಕ್ಕೆ. ಸೊ ಇವರ ಇತಿಹಾಸವನ್ನು ನಾವು ನೋಡಿದ್ದೀವಿ. ಓಕೆ, ಕೇಜ್ರಿವಾಲ್ ಅವರು ಬಂದು ನೈತಿಕ ಹೊಣೆಯನ್ನು ಹೊತ್ತು ಇದು ಮಾಡಿದ್ದಾರೆ. ಅವ್ರ ಮೇಲೂ ಕೂಡ ಇಲ್ಲಿನ BJP ಸರ್ಕಾರ ಯಾವುದೋ ಒಂದು ಕೇಸ್ ಹಾಕಿ ಅವ್ರ ವಿರುದ್ಧ ಹೋರಾಟ ಮಾಡ್ತು. ಹೋರಾಟ ಮಾಡಿದಾದ್ಮೇಲೆ ಅವರು ಜೈಲಿಗೆ ಹೋದ್ರು. ಜೈಲಿಗೆ ಹೋದ್ಮೇಲೆ ಅವರು ಸರ್ಕಾರ ಬೀಳಿಸೋ ರೀತಿಯಲ್ಲಿ ಮಾಡಿದ್ರು. ಇದು ರಾಜಕಾರಣ ಅಲ್ವಾ? ಇದು ನೀಚ ರಾಜಕಾರಣ. ಇದು ಯಾವ ಆಶಯಗಳನ್ನು ಇಟ್ಕೊಂಡು ಕೇಜ್ರಿವಾಲ್ ಅವರು ಬಂದಿದ್ರು, ಆ ಆಶಯಗಳಿಗೆ ವಿರೋಧವಾಗಿರ್ತಕ್ಕಂಥ, ವ್ಯತಿರಿಕ್ತವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿದವರು ನೀವು ತಾನೇ.
BJP ಸರ್ಕಾರ ತಾನೇ, ಕೇಂದ್ರದಲ್ಲಿದ್ದಂಥ BJP ಸರ್ಕಾರ. ಆದರೆ ಅಲ್ಲಿ ಬೇರೆ ಬೇರೆ ಪಕ್ಷದವರು ಕೂಡ ಹೋಗಿ ಬೆಂಬಲ ಕೊಡೋ ತಪ್ಪೇನು ಸರ್? ಈಗ ಯಾರೋ ಒಬ್ಬರು ಪೋಷಕರು ನನ್ನ ಮಗ ನೀಟ್ ಬರೆದಿದ್ದಾನೆ, ನೆಟ್ ಬರೆದಿದ್ದಾನೆ, ನಾನು ಒಂದು ಪಕ್ಷದಲ್ಲಿ ಸದಸ್ಯನಿದ್ದೀನಿ, ಒಬ್ಬ ಪಕ್ಷದಲ್ಲಿ ಮುಖಂಡನಿದ್ದೀನಿ, ನಾನು ಇದಕ್ಕೆ ಬೆಂಬಲ ಕೊಡ್ತೀನಿ ಅಂತೇಳಿ ಹೇಳೋದು ತಪ್ಪ ನಿಮ್ಮ ಪ್ರಕಾರ? ನೀವು BJPಯ ಮುಂದೆ ಹನುಮಾನನ್ನು ಕೂಡಿಸ್ಕೋಬೋದು, ಯಾವುದೋ ಒಂದು ಬಾಲ ಮಗನನ್ನು ಕೂಡಿಸ್ಕೊಂಡು ಡ್ಯಾನ್ಸ್ ಮಾಡಿಸ್ತೀರಲ್ಲ, ಇದು ನಿಮ್ಮ ದೇವರ ಮೇಲಿನ ರಾಜಕಾರಣ, ನೀಚ ರಾಜಕಾರಣ ಅಲ್ವಾ? ಇವುಗಳು ನಮ್ಮ ಉಪಸತ್ಯಾಗ್ರಹದ ಸಂದರ್ಭದಲ್ಲಿನೇ ಇದು ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಅಲ್ವಾ? ಯಾರನ್ನು ನೀವೆಲ್ಲರೂ ಕೂಡ ಬಲಿ ತಗೊಳಕ್ಕೆ ಹೋಗ್ತಾ ಇದ್ದೀರಿ? ನೀವು ಹೇಳ್ತಕ್ಕಂಥ ಸುಳ್ಳುಗಳು ಇವತ್ತು ದೇಶದ ಜನರ ಇತಿಹಾಸದ ಒಳಗಡೆ ದಾಖಲಾಗಿದೆ, ಅದನ್ನು ಎಂದೂ ಕೂಡ ಮರೆಯೋಕ್ಕಾಗಲ್ಲ. ಹಾಗಾಗಿ ನಾವು ಹೇಳ್ತಾ ಇರೋದು ಇಷ್ಟೇ, ನರೇಂದ್ರ ಮೋದಿಯವರು ಈ ನೈತಿಕ ಹೊಣೆಯನ್ನು ಹೊತ್ತು ಬಂದು ಸಾರ್ವಜನಿಕವಾಗಿ ವಿದ್ಯಾರ್ಥಿಗಳ ಮುಂದೆ ಕ್ಷಮೆ ಕೇಳಬೇಕು. ಅಷ್ಟೇ ಅಲ್ಲ, ಧರ್ಮೇಂದ್ರ ಪ್ರಧಾನ್ ತಲೆದಂಡ ಆಗಬೇಕು. ಮತ್ತು ನಮ್ಮ ರಾಷ್ಟ್ರಪತಿಗಳು ಸನ್ಮಾನ್ಯ ಶ್ರೀ ಮೇಡಮ್ನವರು ಮೇಡಮ್ ಅವರು ದ್ರೌಪದಿ ಮುರ್ಮು ಮೇಡಮ್ ಅವರು ಕೂಡ ಇದ್ರ ಬಗ್ಗೆ ಗಮನಿಸಬೇಕು. ಸರ್ಕಾರವನ್ನು ಸಾಧ್ಯ ಆದರೂ ವಜಾ ಮಾಡಿ ನಿಮ್ಮ ಆಡಳಿತದಲ್ಲಿ ಇದನ್ನು ತಡೆಸ್ಕೊಂಡು ಹೊಸ ಸರ್ಕಾರನ ರಚನೆ ಮಾಡೋದಕ್ಕೆ ಮುಂದಾಗಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಅದೇ ಇವಾಗ ನೀಟ್ ಪರೀಕ್ಷೆಯನ್ನು ಪತ್ರಿಕೆಯನ್ನು ರೆಡಿ ಮಾಡುವಂಥದ್ದು ಒಂದು ಖಾಸಗಿ ಸಂಸ್ಥೆ, ಅದು ವಜಾ ಆಗಬೇಕು ಅನ್ನೋ ಮಾತುಗಳು ಎಲ್ಲೂ ಕೇಳಿ ಬರ್ತಾ ಇಲ್ಲ ಅನ್ನೋದು ಒಂದು ಅಪವಾದ ಇದೆ. ಅದು ವಜಾ ಆಗಬೇಕು. ಫಸ್ಟ್ ಆಫ್ ಆಲ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾಡ್ತಾ ಇರೋದು ಇದು. ನೆಟ್ ನಡೆಸ್ತಾ ಇದೆ, ನೀಟ್ ನಡೆಸ್ತಾ ಇದೆ, PGCET ನಡೆಸ್ತಾ ಇದೆ, JNU ಎಕ್ಸಾಮ್ಸ್ಗಳನ್ನೆಲ್ಲ ನಡೆಸ್ತಾ ಇದೆ. ಅಲ್ಲ, ಮುಖ್ಯ ಬೇಡಿಕೆ ಎಲ್ಲ ಅದಿಲ್ವಲ್ಲ ಸರ್? ಮುಖ್ಯ ಬೇಡಿಕೆ ಅದೇ ಇರೋದು ಸರ್. ಮುಖ್ಯ ಬೇಡಿಕೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ತೀರ್ಕೊಂಡ 21 ಜನಕ್ಕೂ 1 ಕೋಟಿ ಕೊಡಬೇಕು, ಆಮೇಲೆ ಮೊನ್ನೆ ಗಲಾಟಿನ ಹೊಣೆ ಹೊತ್ಕೊಂಡು ಅಮಿತ್ ಶಾ ರಿಸೈನ್ ಮಾಡಬೇಕು. ಇದು ಮುಖ್ಯವಾಗಿ ಬರ್ತಾ ಇರುವಂಥ ಮಾತು ಎಲ್ಲರ ಬಾಯಿಂದನು. ನೀವಲ್ಲೆಲ್ಲ ಪೋಸ್ಟರ್ಸು, ಬ್ಯಾನರ್ಸು, ಪ್ಲೇ ಕಾರ್ಡ್ಸ್ಗಳನ್ನೆಲ್ಲ ನೋಡಿದಿರಿ ಜಂತರ್ ಮಂತರ್ ಹೋರಾಟದಲ್ಲಿ. ಅಲ್ಲೆಲ್ಲ ಕೂಡ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಬ್ಯಾನ್ ಮಾಡಿ ಅಂತ ಅಲ್ಲಿ ಮಾತ್ರ ಎಲ್ಲೂ ನೋಡಿದ್ವಿ ಮೋದಿ ಅವರು ರಿಸೈನ್ ಮಾಡಬೇಕು ಹೇಳ್ತಾ ಇದ್ದಾರೆ. ಬಲವಾದಂಥ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಬ್ಯಾನ್ ಮಾಡಬೇಕು ಅಂತೇಳಿ. ನೀಟನ್ನು ಇಲ್ಲಿ ರಾಜ್ಯಕ್ಕೆ ಸ್ವಾಯತ್ತತೆಯನ್ನು ಕೊಡಬೇಕು. ರಾಜ್ಯ ಸರ್ಕಾರಗಳು ಏನು ಡಾಕ್ಟರ್ಗಳನ್ನ ಸೃಷ್ಟಿ ಮಾಡೋಕ್ಕಾಗಲ್ಲೇನ್ರಿ? ನೀಟನ್ನು ನೀವೇ ನಡೆಸ್ಬೇಕೇನ್ರಿ? ನೀಟ್ನಲ್ಲಿ ಇಲ್ಲಿ ಕೊಡಿ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಆಯ್ಕೆ ಮಾಡಿ ಪಟ್ಟಿ ಕೊಡಿ, ನಾವು ನಿಮಗೆ ಅವಕಾಶಗಳನ್ನು ಕೊಡ್ತೀವಿ ಅಂತ ಹೇಳೋದಕ್ಕೇನ್ರಿ ನಿಮಗೆ? ಎಲ್ಲವನ್ನ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷನೇ ಅಲ್ವಾ ಸರ್? ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾರಂಭ ಮಾಡಿದ್ದು. ಆದರೆ ಅವರು 2004 2006 ಇದೇ ನೀಟ್ ಹಗರಣ ಆದಾಗ ಅವಾಗಿನ ಎಜುಕೇಷನ್ ಮಿನಿಸ್ಟ್ರು ANIಗೆ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಹೇಳ್ತಾರೆ, ಪರೀಕ್ಷೆ ಪೇಪರ್ನ ಏನು ಎಜುಕೇಷನ್ ಮಿನಿಸ್ಟ್ರು ರೆಡಿ ಮಾಡೋದಿಲ್ಲ, ಅದು ಸಂಸ್ಥೆ ಇರುತ್ತೆ, ಅದಕ್ಕೆ ಆ್ಯಕ್ಷನ್ ತೊಗೊತಾರೆ ಅಂತ. ಈಗ ಬಂದಾಗ ಮಾತ್ರ ಧರ್ಮೇಂದ್ರ ಪ್ರಧಾನ್ ಯಾಕೆ ರಾಜೀನಾಮೆ ಕೊಡಬೇಕು ಅಂತ? ರಾಜೀನಾಮೆ ಕೊಡೋದೇ ಒಂದು ನಿಮಗೆ ಏನು ಪರಿಹಾರನಾ? ರಾಜೀನಾಮೆ ಹಿಂದೇನು ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು, ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳು 48 ಸತಿ ರೀ ಎಕ್ಸಾಮ್ ಆಗಿದೆ. ಹೌದಾ ಸರ್? ಹಿಂದೇನು ಕೂಡ ಸ್ಮೃತಿ ಇರಾನಿ ಅವರು ಕೂಡ UGC ಒಳಗಡೆ ಇದ್ದರು, ಅವರು ಹೈಯರ್ ಎಜುಕೇಷನ್, ಅವರು ಮಿನಿಸ್ಟರ್ ಆಗಿದ್ದರು. ಅವ್ರ ಸಂದರ್ಭದಲ್ಲಿ ರೋಹಿತ್ ವೇಮುಲ ವಿಷಯನೂ ಕೂಡ ಬಂದು ರೋಹಿತ್ ವೇಮುಲ ಸೂಸೈಡ್ ಮಾಡ್ಕೊಂಡ. ಇಡೀ ದೇಶದಲ್ಲಿ ದೊಡ್ಡ ಕ್ಷುಲ್ಲಕ ವಾತಾವರಣವನ್ನು ಸೃಷ್ಟಿ ಮಾಡಿದ್ರಿ ನೀವು. ಮತ್ತು ಈಗ ಧರ್ಮೇಂದ್ರ ಪ್ರಧಾನ್ ಹೊರತೇನಾದ್ರೂ ಇದೆಯಾ ಸರ್ ಇದರೊಳಗಡೆ? ಬೇರೆ ಏನಾದರೂ ಇದೆಯಾ? ಅದನ್ನೇ ಮಾಡ್ತಾ ಇದ್ದೀರಿ. 21 ಜನ ಸಾವಿಗೆ ಯಾರು ಕಾರಣ ಆಗಾದರೆ? ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ನೀತಿ ಅಲ್ವಾ? ಅವರು ಮಾಡಿದಂಥ ಕೋಚಿಂಗ್ ಸೆಂಟರ್ಗಳವ್ರನ್ನ ಜೊತೆಗೆ ನಿಂದಿರಿಸ್ಕೊಂಡು ಪೋಸ್ ಕೊಟ್ಟರು. ಅವ್ರುಗಳಿಗೆ ಲಕ್ಷ ಗಟ್ಟಲೆ ಅದ್ರ ಹಿಂದೆ ವ್ಯವಹಾರ ಮಾಡಿದ್ರಲ್ಲ. ನಿಮ್ಮ ಸರ್ಕಾರಕ್ಕೆ ಬಂದಿಲ್ಲ ಕಮಿಷನ್ನು? ನಿಮ್ಮ ಸರ್ಕಾರಕ್ಕೆ ಬಂದಿದೆಯಲ್ಲ ಕಮಿಷನ್ನು. ಆ ಕಮಿಷನ್ನ ನೀವು ಇಟ್ಕೊಂಡು ಇವತ್ತು ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿಸ್ಕೊಟ್ಟಿದ್ದೀರಾ. ಮತ್ತು ಇವ್ರುಗಳಿಗೆ ಬೆಲೆ ಕಟ್ಟಬಾರ್ದವ ನೀವು? ಬೆಲೆ ಕಟ್ಟಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಯಾವುದೋ ಒಂದು ಕುತಂತ್ರ ಪ್ರೇರಿತ ಯಾರೋ ಬಂದ್ಬಿಟ್ಟು ಉಗ್ರವಾಗಿ ಭಾಷಣ ಮಾಡಿದ್ದಾರೆ ಇಲ್ಲ. ಯಾವ ಉಗ್ರ ಸರ್ ಇಲ್ಲಿ? ನಾವು ನಮ್ಮ ನೋವನ್ನು ಕೇಳೋದಕ್ಕೆ ನಾನು ಒಬ್ಬ ಕಾಕ್ರೋಚ್ ರೀ. ನ್ಯಾಯಮೂರ್ತಿ ನನಗೆ ಕಾಕ್ರೋಚ್ ಅಂತಾರಂತಂದ್ರೆ ನನಗೊಬ್ಬ ಕಾಕ್ರೋಚ್ ಅಲ್ಲ. ಒಬ್ಬನೇ ಅನ್ನೋ ಸ್ಟೇಟ್ಮೆಂಟ್ ಕೂಡ ಅಲ್ಲಿ ಬರುತ್ತೆ ಸರ್, ಅದು ನೆಸಿಟಿ ಇರಲಿಲ್ಲ ಅಲ್ಲಿಗೆ. ಇಲ್ಲ ನೀವು ಆ ರೀತಿಯಲ್ಲಿ ಅಫ್ಜಲ್ ಗುರು ಅವರನ್ನ ಅಂತ ಅವ್ರ ತಂದೆ ತಾಯಿ ಲೆಟರ್ ಬರ್ದಿರ್ತಾರೆ ರಾಷ್ಟ್ರಪತಿಗೆ. ಅವ್ರ ಮಗಳು ಬಂದು ಆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲಿ. ಅದು ಬರ್ದಿದ್ದು ಪಾಕಿಸ್ತಾನಕ್ಕೋಸ್ಕರ ಬರ್ದಿರೋ ಹಾಡನ್ನ ಬಂದ್ಬಿಟ್ಟು ಅವ್ರು ಇಲ್ಲಿ ಹೇಳ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಹೋರಾಡ್ತಾರೆ, ನೆಸಿಟಿ ಏನಿತ್ತು ಅಂತ ನೋಡಿ ಸರ್. ವಿದ್ಯಾರ್ಥಿಗಳಂದ್ರೆ ಯಾರು ಸರ್? ಏನಾದ್ರು ಬಾವಿಯಲ್ಲಿ ಹಾಕಿರೋ ಕಪ್ಪೆಗಳ? ವಿದ್ಯಾರ್ಥಿಗಳಂದ್ರೆ ಬಾವಿಯಲ್ಲಿ ಹಾಕಿರೋ ಕಪ್ಪೆಗಳ? ವಿದ್ಯಾರ್ಥಿಗಳು ಮಾತಾಡಿಲ್ಲ ಇದನ್ನ, ಬೇರೆಯವ್ರು ಮಾತಾಡಿದ್ದು. ಅತಿಥಿಗಳು ಬಂದು ಮಾತಾಡಿರೋದು ಇದನ್ನ. ಅತಿಥಿಗಳು ವಿದ್ಯಾರ್ಥಿಗಳು ಏನು ಮಾತಾಡ್ತಿಲ್ಲ ಯಾರು. ನಾನು ಅದಕ್ಕೆ ಫಸ್ಟ್ಗೆ ನಾನು ಹೇಳಿದೆ ನಿಮಗೆ, ಅತಿಥಿಗಳು ಯಾರು, ಯಾಕೆ ಮಾತಾಡಿದ್ರು? ಈ ದೇಶದ ಒಳಗಡೆ ನಡೆದಂತ ಚರಿತ್ರೆಯನ್ನ ನಾವು ಮಲ್ಕ್ ಹಾಕೊಳ್ಬೇಕಾಗಿದೆ. ಇವತ್ತು ನನಗೆ ಒಂದು ಎಕ್ಸಾಮ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ನನಗೆ ಇತಿಹಾಸದ ಬಗ್ಗೆ ಪಾಠ ಮಾಡ್ತಿರೋ ಅಥವಾ ಏನ್ ಮಾಡ್ತೀರೋ? ನೀವು ಇತಿಹಾಸದ ಬಗ್ಗೆ ಪಾಠ ಮಾಡ್ತೀರೋ, ಕ್ವಶನ್ ಕೇಳ್ತೀರಿ. ನಿಮ್ದು ಹಾಗಾದ್ರೆ ಈ ದೇಶದ ಗೋಮಾತೆ ಅಂತಂದು ಹೇಳ್ಬಿಟ್ಟು ಕ್ವಶನ್ಸ್ ಅನ್ನೆಲ್ಲ ಇಡ್ತೀರಿ. ಹಾಗಾದ್ರೆ ಗೋ ಮಾಂಸವನ್ನ ಭಕ್ಷಣೆ ಮಾಡುವಂತ ರಫ್ತು ಮಾಡೋರ ಬಗ್ಗೆ ನಾವು ಮಾತಾಡಬಾರ್ದಾ?
ಅವ್ರ ಹಕ್ಕುಗಳ ಬಗ್ಗೆ ಮಾತನಾಡಬಾರ್ದಾ? ಅವ್ರ ರಕ್ಷಣೆ ಬಗ್ಗೆ ಮಾತನಾಡಬಾರ್ದಾ? ಅವ್ರು ಮಾಡುವಂತ ಕ್ಷುಲ್ಲಕ ಕ್ರಿಮಿನಲ್ ಕೆಲಸಗಳನ್ನ ನಾವು ಮಾತಾಡಬಾರ್ದಾ? ಇಂಥವನ್ನ ಚರ್ಚೆ ಮಾಡಿದ್ರೆ ಇದು ಯಾರ್ದೋ ಅಫ್ಜಲ್ ಗುರುದು ಅಲ್ಲ, ಅದು ನಾನು ಕೇಳಿದ್ದೇನೆಂದ್ರೆ ಆ ಪ್ರತಿಭಟನೆಯಲ್ಲಿ ಆ ಸ್ಟೇಟ್ಮೆಂಟ್ ನೆಸೆಸಿಟಿ ಇತ್ತ ಅಂತ ಅಷ್ಟೇ. ನೆಸೆಸಿಟಿ ಇತ್ತು ಇಲ್ಲೋ ಅನ್ನೋದಕ್ಕಿಂತ ಇಲ್ಲಿ ಮುಖ್ಯ ಬರಲ್ಲ. ಅಲ್ಲಿ ಚರಿತ್ರೆ ಬಗ್ಗೆ ಚರ್ಚೆ ಆಗಿದೆ. ನೋ ಹೋರಾಟಕ್ಕೆ ಯಾರು ಇಲ್ಲಿ ಪ್ರಚೋದನೆ ಕೊಟ್ಟಿಲ್ಲ. ಹೋರಾಟಕ್ಕೆ ಯಾರು ಪ್ರಚೋದನೆ ಕೊಟ್ಟಿಲ್ಲ. ವಾಲಂಟಿಯರ್ ಇದು, ವಾಲಂಟಿಯರ್ ಹೋರಾಟ, ನನ್ನ ಬದುಕಿನ ಪ್ರಶ್ನೆಯ ಹೋರಾಟ. ಅಲ್ಲಿ ಬಂದಿರತಕ್ಕಂಥ ಹಿತೈಷಿಗಳು, ಹೋರಾಟಗಾರರು, ಸಾಮಾಜಿಕ ಚಿಂತಕರುಗಳು ಅವರು ಕಲ್ತಿರ್ತಕ್ಕಂಥ ಶಿಕ್ಷಣವನ್ನ ಅಲ್ಲಿ ಕೆಲವೊಂದು ವಿಷಯಗಳನ್ನು ಹಿಂಗೆ ನಮ್ಮ ದೇಶದ ಪರಿಸ್ಥಿತಿ ಇದೆ ಅಂತ ಹೇಳಿರ್ಬೋದು ಹೊರತು ಇದನ್ನು ಯಾರು ಬಂದು ಪ್ರವೋಕ್ ಮಾಡಿಲ್ಲ. ಪ್ರವೋಕ್ ಮಾಡುವಂಥ ಕೆಲಸನೂ ಅಲ್ಲಿ ಮಾಡಿಲ್ಲ. ಹಾಗಾಗಿ ನೀವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಕೇಂದ್ರ ಸರ್ಕಾರದ ಮಿನಿಸ್ಟ್ರಿಗಳು. ಇದು ಯಾರು ಕೂಡ ನನಗೆ ಪ್ರವೋಕ್ ಮಾಡೋದಾಗಿದ್ದನಪ್ಪ ಅಂದರೆ ಲಾಟಿ ಬೂಟು ಏಟು ತಿಂದು ಬಾಕ್ಸಲ್ಲಿ ಬುತ್ತಿ ಕಟ್ಕೊಂಬರಕ್ಕೆ ಒಂದು ಅಣ್ಣ ಕಟ್ಕೊಂಬರಕ್ಕೆ ನಮ್ಮ ಕೈಲಿ ಆಗಿಲ್ಲ ರೀ. ವಿದ್ಯಾರ್ಥಿಗಳಿಗೆ ನೀವು ಕೊಟ್ರೇನ್ರಿ ಊಟನ? ಉಪವಾಸ ಇದ್ರೆ ನೀವು ಕೊಟ್ರೇನ್ರಿ ಊಟನ? ಇಲ್ಲ. ಆದ್ರೆ ಇಂಥ ಸಂದರ್ಭದಲ್ಲಿ ಬಂದು ಪ್ರವೋಕ್ ಮಾಡಿದ್ರು, ಅದು ಮಾಡಿದ್ರು, ದುಡ್ಡು ಬಂದರು, ಫಾರಿನ್ ಫಂಡ್ ಬಂತು ಅಂತ ಹೇಳ್ತಿರಲ್ಲ ನೀವು. ಎಂಥ ನೀತಿಗೆಟ್ರಿ, ಎಂಥ ನೀಚ ಸರ್ಕಾರ ರೀ ಇದು. ಇದನ್ನು ನಾವು ಸಹಿಸೋಕ್ಕಾಗುತ್ತೇನ್ರಿ? ಸಹಿಸೋಕೆ ಸಾಧ್ಯನೇ ಇಲ್ಲ. ಇದು ನಮಗೆ ಭಾಳ ಮಾನಸಿಕವಾಗಿ ಯುವಜನರನ್ನ ಕೂದಿಸಿದೆ. ಇದು ಮಾನಸಿಕವಾಗಿ ಯುವಜನರನ್ನ ಕುಗ್ಸಿದ್ ಮಾತ್ರ ಅಲ್ಲ, ಒಳಗೊಳಗೆ ನಾವು ಸತ್ತೋಗಿದ್ದೀವಿ. ಒಳಗೊಳಗೆ ಸತ್ತೋಗಿದ್ದೀವಿ ನಾವು. ಅಲ್ಲ, ಈ ಪ್ರೊಟೆಸ್ಟು ಇಷ್ಟು ದಿವಸ ಅನುಭವಿಸಿರೋರು ಕೂಡ ತುಂಬ ಜನ ರೀಲ್ಸ್ಗಳಲ್ಲಿ ವಿಡಿಯೋ ಮಾಡಿದ್ದಾರೆ. ನಮ್ಮದು ಈ ಥರ ಎಕ್ಸಾಮ್ಗಳಲ್ಲಿ ಈ ಥರ ಆಗೋಗಿತ್ತು, ಅವಾಗೇನು ಮಾಡಿರಲಿಲ್ಲ, ಇವ್ರು ಮಾಡ್ತಿದ್ದಾರೆ, ತುಂಬ ಒಳ್ಳೆಯದಾಯಿತು, ನೆಕ್ಸ್ಟ್ ಏನಾದ್ರು ತೊಂದರೆ ಆದರೂ ನಾವು ಪ್ರೊಟೆಸ್ಟ್ ಮಾಡ್ಬೋದು ಅನ್ನೋ ಧೈರ್ಯ ಕೊಟ್ಟಿದ್ದಾರೆ ಅಂತ. ಅದೆಲ್ಲ ಬಿಟ್ಟು ಸರ್, ಇವಾಗ ನಿಮ್ಮ ಬೇಡಿಕೆ ಎಕ್ಸಾಕ್ಟಾಗಿ ಏನೇನಿದೆ ಅದನ್ನು ಹೇಳ್ಬಿಡಿ. ಓಕೆ ಸರ್, ನಮ್ಮ ಮುಖ್ಯವಾದಂಥ ಬೇಡಿಕೆ ನೀಟ್ ಪ್ರಶ್ನೆ ಪತ್ರಿಕೆ ಹಗರಣಕ್ಕೆ ಕಾರಣರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಮಸ್ಟ್ ಅಂಡ್ ಶುಡ್ ರಾಜೀನಾಮೆ ಕೊಡಬೇಕು. ಅಷ್ಟೇ ಅಲ್ಲ, ಅವರಿಗೆ ತಲೆದಂಡ ಹಾಕಬೇಕು, ಅವರ ಮೇಲೆ ಕೇಸ್ ದಾಖಲಿಸಿ ಮಾಡಬೇಕು. ಎರಡನೇದು, ನೀಟ್ ಎಕ್ಸಾಮನ್ನು ಬರೆದು ಆಘಾತಕ್ಕೊಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಯುವ ಡಾಕ್ಟ್ರು ಏನು ಮಕ್ಕಳು, ಈ ಮಕ್ಕಳುಗಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಬೇಕು. ಮೂರನೇದು, ನಮ್ಮ ಈ ಒಂದು ಹೋರಾಟದಲ್ಲಿ ಯಾರ್ಯಾರ ಮೇಲೆಲ್ಲ ಕೇಸ್ ಹಾಕಿದಿರಿ ನೀವು, ಯಾರ್ಯಾರಿಗೆಲ್ಲ ಮನಸ್ಸಿಗೆ ಬಂದಂಗೆ ಹೊಡೆದಿದ್ರಿ, ಅವರ ಗಾಯಗಳಿಗೆ ಔಷಧಿ ಕೊಡುವಂಥದ್ದಾಗಬೇಕು. ಅವ್ರ ಮೇಲೆ ಹಾಕಿರೋ ಕೇಸ್ಗಳನ್ನು ವಾಪಸ್ ತೆಗೆಯುವಂಥದ್ದಾಗಿರಬೇಕು. ನಿನ್ನೆ ಒಬ್ಬ ವಿದ್ಯಾರ್ಥಿ ಹೇಳ್ತಾ ಇದ್ದ, ಒಬ್ಬ ಯುವಕ ಹೇಳ್ತಾ ಇದ್ದ, ಹೋರಾಟಕ್ಕೆ ಬಂದಿದ್ದೆ ನಾನು, ನನ್ನ ಹತ್ರ ಹೋಗ್ಲಿಕ್ಕೆ ವಾಪಸ್ ದುಡ್ಡಿಲ್ಲ, ಉಪವಾಸ ಇದ್ದೆ, ನಾನು ಇಲ್ಲಿ ಹೊಡೆದಿದ್ದಾರೆ, ನೋವನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದ. ಇವು ಯಾವ ನಿಮಗೆ ಕಾಣಿಸ್ತಾ ಇಲ್ವಾ? ನೀವು ಅವ್ರಿಗೆಲ್ಲರಿಗೂ ಹೋಗಿ ಕೊಡಿ ಹಾಗಿದ್ರೆ. ಸೊ ಇದು ನಮ್ಮ ಮುಖ್ಯವಾಗಿರ್ತಕ್ಕ, ಅವರೆಲ್ಲರೂ ಕೂಡ ನನಗೆ ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕು ಏನು. ಹಾಗಾಗಿ ಆಸ್ಪತ್ರೆ ಖರ್ಚನ್ನು ಇಡೀ ಸರ್ಕಾರನೇ ಭರಿಸಬೇಕು. ಮತ್ತು ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ನೀವು ಮಾಡುವಂತಹ ಶಿಕ್ಷಣ ನೀತಿ ಒಳಗಡೆ ಯಾವ ತಜ್ಞರನ್ನು ನೀವು ನೇಮಕ ಮಾಡ್ಕೊಂಡಿದ್ರೆ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಹೊಸ ಸಮಿತಿಯನ್ನು ಸಾರ್ವತ್ರಿಕವಾಗಿ ಎಲ್ಲ ಪಕ್ಷದ ಎಲ್ಲ ಮುಖಂಡರುಗಳ ಸಲಹೆ ತಗೊಂಡು, ವಿದ್ಯಾರ್ಥಿ ಸಂಘಟನೆಗಳ ಸಹಾಯ ತಗೊಂಡು ನೀವು ಸಮಿತಿಯನ್ನು ರಚನೆ ಮಾಡಿ. ಅದನ್ನು ಆವಾಗ ನಾವು ಒಪ್ತೀವಿ. ಇದು ನಮ್ಮ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಗಳು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರೆ ಆ ಸ್ಥಾನಕ್ಕೆ ನೀವು ಯಾರು ಬರಬೇಕು ಅಂತ ನಿಮ್ಮ ಆಸೆ? ಇದು ಬೇಡ ಅಂದಾಗ ಇದು ಬೇಕು ಅಂತ ಒಂದು ಆಸೆ ಇರುತ್ತೆ, ಅವತ್ತು ಇಂಟೆನ್ಷನ್ ಇದ್ದಾಗ ಇದು ಬೇಡ ಅಂತ ನಿಮ್ಗೆ ಯಾವ್ದೋ ಪ್ರಿಫರೆನ್ಸ್ ಹೆಸರು ಅಂತ ಯಾವ್ದಾರು ಇದೆಯಾ ಅಂತ? ನಾವು ಅದನ್ನು ಹೇಳೋಕ್ಕಾಗಲ್ಲ. ಯಾಕೆ ಮುಂದೆ ಕೂಡ ಅವ್ರು ಬಂದವರು ಕೂಡ ಮಾಡ್ಬೋದಲ್ಲ ಈ ಥರ? ಅವರು ಬಂದಾಗ ಇದನ್ನು ಮಾಡ್ತಾರೆ ಅಂತಂದ್ರೆ ನಾವು ಸರ್ಕಾರನೇ ಬದಲಾಯಿಸ್ತೀವಲ್ಲ, ಸರ್ಕಾರನೇ ಬದಲಾಯಿಸಬೇಕು. ಬದಲಾಯಿಸೋಕ್ಕೋಸ್ಕರ ಈ ಪ್ರೊಟೆಸ್ಟ್ ಅಂತ ಹೇಳ್ತಿದ್ದಾರೆ. ಬಿಜೆಪಿಯ ಕೇಂದ್ರ ಸರ್ಕಾರವನ್ನು ವಜಾ ಮಾಡಿ ಅಂತ ರಾಷ್ಟ್ರಪತಿಯವರಿಗೆ ನಾವು ಮೆಮೊರಂಡಮ್ ಅನ್ನು ಕೊಡ್ತಾನೇ ಇದ್ದೀವಿ. ಮಾನ್ಯ ರಾಷ್ಟ್ರಪತಿಗಳು ಆ ಮೆಮೊರಂಡಮ್ ಅನ್ನು ಪರಿಗಣಿಸಿ ಸರ್ಕಾರವನ್ನು ಕೂಡಲೇ ವಜಾ ಮಾಡಬೇಕು. ನೀವು ಯಾರ ಮೇಲೆ ದಾಳಿ ಮಾಡಿಲ್ಲ ಹೇಳಿ? ರೈತರ ಮೇಲೆ ದಾಳಿ ಮಾಡಿದ್ರಿ, ಈ ದೇಶದ ಪ್ರಗತಿಪರ ಚಿಂತಕರ ಮೇಲೆ ಗುಂಡಿಟ್ಟು ಸಾಯಿಸಿದ್ರಿ, ಈ ದೇಶದ ಒಳಗಡೆ ವಿದ್ಯಾರ್ಥಿ ಯುವಜನರ ಮೇಲೆ ದೊಡ್ಡ ಇದು ಮಾಡಿದ್ರಿ, ಪುಲ್ವಾಮಾ ಮೇಲೆ ಬಾಂಬ್ ಹಾಕ್ಸಿ ಸೈನಿಕರನ್ನ ಕೊಂದ್ರಿ, ಪೊಲೀಸರನ್ನ ನಿಮ್ಮ ಗಾಳಗಳಾಗಿ ಬಳಸ್ಕೊಂಡು ವಿದ್ಯಾರ್ಥಿ ಮುಖಂಡರ ಮೇಲೆ ದಾಳಿ ಮಾಡಿಸಿದ್ರು, ಅವ್ರ ಮೇಲೂ ದಾಳಿ ಮಾಡಿದ್ರಿ ನೀವು. ನಿಮಗೆ ಯಾವ ಕುತಂತ್ರ, ನಿಮಗೆ ಯಾವ ನೈತಿಕತೆ ಇಟ್ಕೊಂಡು ನಿಮ್ಮ ಸರ್ಕಾರ ನಡೆಸ್ತಾ ಇದ್ರಿ? ಇಲ್ಲ, ನೀವು ರಾಜೀನಾಮೆ, ಈ ಸರ್ಕಾರನೇ ಕೊಲಾಪ್ಸ್ ಮಾಡ್ಬೇಕಂತ ಹೋಗ್ತಾ ಇದೀವಿ ನಾವು. ಹಾಗಾಗಿ ಇರತಕ್ಕಲ್ಲ. ಇದೇ ಥರ ಬಾಂಗ್ಲಾದಲ್ಲೂ ಆಯಿತು, ನೇಪಾಳಲ್ಲೂ ಆಯಿತು, ಶ್ರೀಲಂಕಾದಲ್ಲೂ ಆಯಿತು. ಅವರಷ್ಟು ಆರ್ಥಿಕವಾಗಿ ಹಿಂದುಳಿದ್ಬಿಟ್ಟಿವಿ. ಇವಾಗ ಹಿಂಗೆ ಸರ್ಕಾರ ಬದಲಾಯಿಸಿ ಜನಜಿಗಳು ಏನು ಹೋರಾಟ ಮಾಡಿನೇ ಆ ದೇಶಗಳೇ ಇವಾಗ ಆರ್ಥಿಕ ವ್ಯವಸ್ಥೆಯಲ್ಲಿ ಬಿದ್ದೋಗ್ಬಿಟ್ಟಿದೆ. ಅದೇ ಥರ ಮುಂದೆ ಭಾರತ ಆಗ್ಬಿಟ್ರೆ ಹೆಂಗೆ ಅಂತ. ಶ್ರೀಲಂಕಾದಲ್ಲಿ ಒಂದು ಚರಿತ್ರೆ ಇದೆ. ಶ್ರೀಲಂಕಾದ ಒಳಗಡೆ ಇದ್ದಂಥ ಆರ್ಥಿಕ ಮುಗ್ಗಟ್ಟು ಬಂದಿದ್ರಿಂದ ಅಲ್ಲಿರ್ತಕ್ಕಂಥ ಜನರುಗಳು ತಿನ್ನಕ್ಕೆ ಮುದ್ದೆ ಇಲ್ದೇನೆ ಈ ದೇಶದ ವ್ಯವಸ್ಥೆಯನ್ನು ಬದಲಾಯಿಸಬೇಕು, ಅಲ್ಲಿ ಫ್ಯೂಯಲ್ಗಳ ಮೇಲೆ ಇರ್ತಕ್ಕಂಥ ಟ್ಯಾಕ್ಸನ್ನು ಕಡಿಮೆ ಮಾಡಬೇಕು,
ಮತ್ತು ಅಲ್ಲಿ ಈ ದೋಣಿ ಈ ಸಾಗರ ಮಾಲ ಅಲ್ಲಿರ್ತಕ್ಕಂಥ ಟ್ಯಾಕ್ಸನ್ನು ಕಡಿಮೆ ಮಾಡಬೇಕು ಅಂತೇಳಿ ಅಲ್ಲಿನ ಯುವ ಜನರು ಪ್ರಧಾನಿಗಳನ್ನು ಅಂಗಲಾಚಿ ಬೇಡ್ಕೊಳ್ತಾರೆ, ಅಲ್ಲಿರ್ತಕ್ಕಂಥ ಮಂತ್ರಿಗಳನ್ನು ಅಂಗಲಾಚಿ ಬೇಡ್ಕೊಳ್ತಾರೆ. ಆದರೆ ಅವ್ರು ಯಾರು ಕಿವಿ ಕೊಟ್ಟಿಲ್ಲ. ಇವ್ರ ಥರನೇ ಇವರು ಅಲ್ಲಿ ಹೆಂಗೆ ಸರ್ಕಾರ ಬದಲಾಯಿತೋ ಇಲ್ಲಿ ಬದಲಾಗಬೇಕು. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದರೆ ವೆಂಜುವೆಲಾ. ಯಾಕಂದರೆ ಎಲ್ಲ ಫ್ರೀ ಕೊಟ್ಟು ಆಮೇಲೆ ಆರ್ಥಿಕವಾಗಿ ಬಿದ್ದೋದಾಗ ಫ್ರೀಗಳನ್ನ ಕ್ಯಾನ್ಸಲ್ ಮಾಡಿದ್ರು, ಜನ ದಂಗೆ ಇದ್ದರು, ಅಮೇರಿಕದವ್ರು ಬಂದು ಅವ್ರ ಅಧ್ಯಕ್ಷರನ್ನ ಎತ್ಕೊಂಡು ಹೋಗ್ಬಿಟ್ರು. ಭಾರತದಲ್ಲಿ ಇವಾಗ ಆಯಿತು, ಇವಾಗ ಬದಲಾವಣೆ ತಂದ್ರಿ ಅಂತ ತಿಳ್ಕೊಳೋಣ. ಮುಂದೇನು ಈ ನೀಟ್ ಪರೀಕ್ಷೆಗಳು ಎಕ್ಸಾಮ್ಗಳು ಹಗರಣ ಆಗ್ತಾ ಇರೋದು ಇದು ಮೊದಲಲ್ಲ. ಬರೀ ಬಿ ಜೆ ಪಿನಾರೆ ಇದಕ್ಕಿಂತ ಮುಂಚೆ ಯಾವ್ಯಾವ ಪಕ್ಷಗಳು ಬಂದಿದೆ ಎಲ್ಲವೂ ಆಗೋಗಿದೆ ಅಲ್ವಾ? ಸೊ ಮುಂದೆ ಬಂದಾಗ ಇದು ಆಗಲ್ಲ ಅಂತ ಏನು ಗ್ಯಾರಂಟಿ ನಿಮಗೆ? ಸರ್, ನಮಗೆ ಗ್ಯಾರಂಟಿ ಅನ್ನೋದು ಇಲ್ಲಿ ಪ್ರಶ್ನೆ ಬಂದಿಲ್ಲ. ಇವರು ಸರ್ಕಾರ ಇದ್ರೆ ಮತ್ತೆ ಆಗುತ್ತೆ. ಇವರು ಸರ್ಕಾರನೇ ಬದಲಾಯಿಸಬೇಕು. ಸರ್ಕಾರವನ್ನು ಬದಲಾಯಿಸಿದಿಂದನೇ ಈ ವ್ಯವಸ್ಥೆ ಬದಲಾಗಲಿಕ್ಕೆ ಸಾಧ್ಯ. ಈಗ ನೋಡಿ, ನಮ್ಮ ದೇಶದ ಒಳಗಡೆ ಬಿಕ್ಕಟ್ಟು ಯಾವ ಸೃಷ್ಟಿ ಆಗುತ್ತೆ ಅಂತಂದರೆ ಮಾನವ ಸಂಪನ್ಮೂಲ ಒಂದು ಸಂಪನ್ಮೂಲ ಅಲ್ವೇನ್ರಿ? ಖನಿಜ ಸಂಪನ್ಮೂಲ ಮತ್ತು ಬೇರೆ ಬೇರೆ ಸಂಪನ್ಮೂಲ ಒಂದು ಸಂಪನ್ಮೂಲನೇ ತಾನೆ. ಆ ಸಂಪನ್ಮೂಲಗಳನ್ನು ಸರ್ಕಾರ ಬಳಸ್ಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಆದರೆ ಇವರು ಏನು ಮಾಡ್ತಾರೆ? ಗುಲಾಮರನ್ನಾಗಿ ಮಾಡ್ಲಿಕ್ಕೆ ಹೊರಟಾರ ಜನರನ್ನು. ಇವತ್ತು ಮೀಡಿಯಾದವರೆಲ್ಲರೂ ಕೂಡ ನಾಗಿ ಜನರ ಮಧ್ಯೆ ಕೆಲಸ ಮಾಡ್ತಾರಾ? ಅವ್ರಿಗೂ ಕೂಡ ನಾಗಿ ಇವತ್ತು ಬೇಕಾಬಿಟ್ಟಿಯಾಗಿ ಬಳಸ್ಕೊಳ್ತಾ ಇದ್ದಾರೆ. ಅವರನ್ನು ಕೂಡ ಗುಲಾಮರನ್ನಾಗಿ ಅವ್ರು ಹೇಳಿದ ಸುದ್ದಿನೇ ಹಾಕಬೇಕು. ಇಲ್ಲಾಂದರೆ ಅವರಿಗೆ ನೆಟ್ವರ್ಕ್ ಕಟ್ ಮಾಡ್ತಾರೆ, ಇಲ್ಲಾಂದರೆ ಅವರಿಗೆ ಟ್ಯಾಕ್ಸ್ ಹಾಕ್ತಾರೆ, ಇಲ್ಲಾಂದರೆ ಅವ್ರ ಮೇಲೆ ದಾಳಿ ಮಾಡಿಸ್ತಾರೆ, ಇಲ್ಲಾಂದರೆ ಕರೆದವ್ರನ್ನ ಗುಂಡಗಿರಿ ಮಾಡಿಸ್ತಾರೆ. ಇವುಗಳು ಮಾಡಿಸ್ತಾ ಇದ್ದಾರೆ. ಇವ್ರುಗಳಿಗೂ ಕೂಡ ನಾಗಿ ಪರಿಸ್ಥಿತಿ ಕೆಟ್ಟೋಗಿದೆ. ಯಾರನ್ನ ಬಿಟ್ಟಿದ್ದಾರೆ? ನಮ್ಮ ಮುಖ್ಯವಾದ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನು ಅಂತಂದರೆ, ಇವತ್ತು ಈ ದೇಶಗಳು ದಿವಾಳಿ ಆಗೋದಕ್ಕೆ ಅಲ್ಲಿನ ಆಡಳಿತಗಳು ಕಾರಣ ಇರ್ಬೋದು. ಆದರೆ ವ್ಯವಸ್ಥೆಯನ್ನು ಬದಲಾದ ಮೇಲೆ ಇವತ್ತಲ್ಲ ನಾಳೆ ಅದೇ ಆಗುತ್ತೆ. ಒಂದು ಸಮಾಜ ಸುಧಾರಣೆಗಾಗಿ ಸಮಾಜವಾದಿ ಚಿಂತನೆಗಳು ಬಂದಾಗ ಈ ದೇಶದ ಜನರುಗಳು ಹೆಮ್ಮೆಯಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದೀವಿ ನಾವು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.